ವೇದವಾಕ್ಯವನೆಲ್ಲ ಓದಿ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾವಿರಗಳಿಗೆ ಮಣಿಯುವೆನೋ ಸಾವಿರಗಳಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜಗುಳಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜ ದುರ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬಂದ ಜೀವನಿಗೆಲ್ಲ ಅದ್ವೈತ ಬೋಧಾರಿ ಸುಧರನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನಂಬೆ ಸಿದ್ಧರುಡರಿಗೆ ನತನಂಬೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ವಂದಿಸಿ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 11ನೇ ಅಧ್ಯಾಯದ 54ನೇ ಶ್ಲೋಕವನ್ನು ನಿನ್ನೆ ದಿನ ವಿಚಾರವನ್ನು ಮಾಡಿ ಅದರ ಅರ್ಥ ಏನಂದರೆ ಯಾವಾಗಲೂ ಈ ಆತ್ಮ ಸಾಕ್ಷಾತ್ಕಾರದ ಸ್ವಾನುಭಾವದ ಸುಖ ಆನಂದ ನಮಗೆ ಆಗಬೇಕಾಗಿದ್ದರೆ ಬರೀ ದಾನದಿಂದಾಗಲಿ ತಪಸ್ಸಿನಿಂದಾಗಲಿ ಯಜ್ಞಗಳಿಂದಾಗಲಿ ಆಗುವುದಿಲ್ಲ ಮತ್ತು ವೇದ ಅಧ್ಯಯನದಿಂದ ಕೂಡ ಅದು ಸಾಧ್ಯವಿಲ್ಲ. ಅದಕ್ಕೆ ಏನು ಬೇಕು? ಸ್ವಾನುಭಾವದ ಸುಖ ಬೇಕು, ಸ್ವಂತ ಅನುಭವಕ್ಕೆ ಬರಬೇಕು. ಹಾಗಾಗಿ ನಿನ್ನೆ ದಿನ ಹೇಳಿದ್ರೆ ಅವೆಲ್ಲ ಹೇಗೆ ಅಂದರೆ ಮಂದ ಅಧಿಕಾರಿಗಳನ್ನು ಕುರಿತು ಕೆಲವು ಹೇಳಿದ ವಾಕ್ಯಗಳೇ ವಿನಃ ಜ್ಞಾನವೇ ಮೋಕ್ಷಕ್ಕೆ ಸಾಧನ ಅಂತ ನಿನ್ನೆ ಹೇಳ್ತಾ ಬಂದರು. ಇನ್ನು ಕೊನೆಗೆ ಯಾವ
ವೇದವನ್ನು ಓದಿದವರಿಗೆ ಅಂದರು. ವೇದವನ್ನು ಓದಿದ ಮಾತ್ರದಿಂದಲೇ ನಮಗೆ ಮೋಕ್ಷ ಆಗೋದಿಲ್ಲ. ಯಾಕಂದರೆ ಗಿಳಿ ಪಂಚಾಂಗವನ್ನು ಹೇಳ್ತದೆ, ಪರರ ಭವಿಷ್ಯವನ್ನು ಹೇಳ್ತದೆ, ಆದರೆ ತನ್ನ ಭವಿಷ್ಯವೇ ತನಗೆ ಗೊತ್ತಿಲ್ಲದೆ ಗಿಳಿ ಓದಿದಂತೆ. ಆ ಕಾರಣ ಇದು ಒಂದು ಮಾತನ್ನು ನಾವು ಸರಿಯಾಗಿ ವಿಚಾರ ಮಾಡ್ರಿ ಅಂತಾರೆ. ಕಾರಣ ಏನಂದರೆ ಇದಕ್ಕೆ ಬಹಳ ಜನರಲ್ಲಿ, ಬಹಳ ಮುಮುಕ್ಷುಗಳಲ್ಲಿ ಸಂಶಯ ಅದ. ವೇದ ಅಧ್ಯಯನವನ್ನು ಮಾಡಿದವರಿಗೆ ಅಥವಾ ಆಗಮ ಪುರಾಣಗಳ ಜ್ಞಾನ ಇದ್ದವರಿಗೆ ಮಾತ್ರ ಮೋಕ್ಷ, ನಮಗೆ ಆಗಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ವೇದ ಅಧ್ಯಯನ ಬಹುಮುಖ್ಯ ಅನ್ನುವಂಥ ಭಾವ ಅದ. ಹೌದಂತ ನಾವು ಒಪ್ಪಿದಾದರೆ ವಿದ್ಯಾ ಗಂಧನೆ ಇಲ್ಲದವರಿಗೆ ಮುಕ್ತಿಯೇ ಇಲ್ಲವೆಂದು ಹೇಳಬೇಕಾಗುತ್ತದೆ. ವಿದ್ಯಾ ಯಾರು ಕಲಿತಾರ, ಅಕ್ಷರ ಜ್ಞಾನ ಇದ್ದವರು ವೇದ ಅಧ್ಯಯನ ಮಾಡ್ಲಿಕ್ಕೆ ಬರ್ತಾರೆ, ಹೌದಿಲ್ಲ? ಮತ್ತೆ ವಿದ್ಯಾದ ಗಂಧದ ವಾಸನೆ ಇಲ್ಲದಂಥವರಿಗೆ ಮುಕ್ತಿ ಆಗೋದಿಲ್ಲ ಅಂತ ಒಪ್ಪಬೇಕಾಗ್ತದೆ. ಆಗ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ಮಹಾತ್ಮರು ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ವೇದ ಅಧ್ಯಯನದ ಓದು ಬರಹ ಇಲ್ಲದ ಎಷ್ಟೋ ಜನರು ಮುಕ್ತರಾಗಿದ್ದಾರೆ. ಜಗತ್ತಿನ ಮುಕ್ತರಾಗಿರಲಿಲ್ಲ. ಈಗಿನ ಕಾಲದಲ್ಲಿ ಬಂದಿದೆ, ಆ ಪ್ರಶ್ನೆ ಬೇರೆ. ಮೊದಲಿನ ಕಾಲದಲ್ಲಿ ಬಸವಾದಿ ಶರಣರು, ಋಷಿ ಮುನಿಗಳು, ಸಂತ ಮಹಂತರೇನು ಮುಕ್ತರಾಗಿ ಹೋಗಿರಲ್ಲ. ಅವರು ಯಾವ ಪಾಠಶಾಲೆಯಲ್ಲಿ ವೇದ ಅಧ್ಯಯನ, ಯಾವ ಶಾಲೆಗಳಲ್ಲಿ ಓದು ಬರಹ, ಯಾವ ಶಾಲೆಗಳಲ್ಲಿ ಯಾವ ಡಾಕ್ಟ್ರೇಟನ್ನು ಪಡೆದಲ್ಲ, ಯಾವ ಪ್ರಶಸ್ತಿಗಳು ಇಲ್ಲ, ಏನು ಇಲ್ಲದೆ ಮುಕ್ತರಾಗ್ಯಾರ ಅಂತಂದಾಗ ಮುಖ್ಯವಾಗಿ ಏನು ಬೇಕಾಗಿದೆ? ಜ್ಞಾನ ಬೇಕಾಗಿದೆ. ಹಾಗಾಗಿ ಮುಕ್ತಿಗೂ ಮತ್ತು ಈ ವೇದ ಅಧ್ಯಯನ ಒಂದಕ್ಕೊಂದು ಸಂಬಂಧನಿಲ್ಲ. ಮುಕ್ತಿನೇ ಬೇರೆ, ಇದು ಅಧ್ಯಯನ ಬೇರೆ. ಇನ್ನು ಕೇವಲ ತಪಸ್ಸಿನಿಂದ, ಕೇವಲ ಯಜ್ಞ ಯಾಗಾದಿಗಳಿಂದ ಮುಕ್ತಿ ಆಗುವುದೆಂದರೆ ಅದನ್ನು ಮಾಡಲಾರದವರು ಮುಕ್ತಿಗೆ ದೂರವಾಗಬೇಕಾಗುತ್ತದೆ. ಅಂದರೆ ಅದನ್ನು ಮಾಡಲಾದವರು ಬಹಳ ಮಂದಿ ಯಾರು ನೋಡು. ಎಲ್ಲರಿಗೆ ಯಜ್ಞ ಯಾಗ ತಪಸ್ಸು ಮಾಡಕ್ಕೆ ಸಾಧ್ಯ ಅದ, ಮತ್ತು ಯಜ್ಞ ಮಾಡಲಿಲ್ಲ, ಯಾಗ ಮಾಡಲಿಲ್ಲ, ತಪಸ್ಸು ಮಾಡಲಿಲ್ಲ, ಅವು ಮಾಡಿಲ್ಲ ಅಂದರೆ ಮುಕ್ತಿ ಇಲ್ಲ. ಅಂದರೆ ಜಗತ್ತಿನಲ್ಲಿ ಶ್ರೀಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಅನ್ನುವ ಮಾತು ಕಿತ್ತಿ ಹಾಕ್ಬೇಕಾಗ್ತದೆ, ಅದನ್ನು ಬಿಟ್ಟು ಹೇಳಬೇಕಾಗ್ತದೆ. ಅದಕ್ಕೆ ಸರ್ಪಭೂಷಣರು ಆ ಪದ್ಯ ಹೇಳಿರಲ್ಲ, 3 ವರ್ಷವಾದರೇನು 100 ವರ್ಷವಾದರೇನು. ಹಾಗೆ ಆದರೂ ಸ್ವಲ್ಪ ನಾವು ವಿಚಾರ ಏನು ಮಾಡಬೇಕಾಗಿದೆ ಅಂದರೆ, ಆತ್ಮ ವಿಚಾರ ಪರರಾದ ಜಿಜ್ಞಾಸುಗಳು ಎಷ್ಟೋ ಜನ ಮುಕ್ತರಾದವರು ಈ ಜಗತ್ತಿನಲ್ಲಿ ನಮಗೆಲ್ಲ ಕಂಡು ಬರ್ತಾರೆ. ಅವ್ರ ಹಿಂದ ಎಷ್ಟು ಯಜ್ಞ ಮಾಡ್ಯಾರ, ಇಂಥ ಯಾಗ ಮಾಡ್ಯಾರ, ಇಷ್ಟು ತಪಸ್ಸು ಮಾಡ್ಯಾರ, ಅದಕ್ಕೆ ಮುಕ್ತರಾಗ್ಯಾರಂತ ಎಲ್ಲೇನು ಕೇಳಿರಿ ನೀವು? ಇಲ್ಲ, ಎಲ್ಲಿ ಕೇಳಿಲ್ಲ. ಹಾಗಾಗಿ ಇನ್ನು ಕೇವಲ ದಾನದಿಂದ ಮುಕ್ತಿ ಎನ್ನುವ ಮಾತೇನದಲ್ಲ, ಅದು ಕೂಡ ದಾನವನ್ನು ಮಾಡಿ ಆ ದಾನದಿಂದ ಜ್ಞಾನಕ್ಕೆ ಅಧಿಕಾರಿಗಳಾಗಿ ಜ್ಞಾನ ಉಪದೇಶವನ್ನು ಪಡೆದುಕೊಂಡು ಮುಕ್ತರಾದವರು ಎಷ್ಟೋ ಮಂದಿ ಆರಿಲ್ಲ. ಹಾಗಾಗಿ
ಆದುದರಿಂದ ಆ ಕಾರಣದಿಂದ ಇವುಗಳು ಇಲ್ಲದಿದ್ದರೂ, ಇವುಗಳು ಇಲ್ಲದ ಪರವಾಗಿಲ್ಲ, ಇರಬೇಕಂತೇನಿಲ್ಲ. ಜ್ಞಾನ ಹೊಂದಿದ್ದರೆ ಮುಕ್ತಿ ದೊರೆಯುವುದಲ್ಲದೆ ಸಂದೇಹವಿಲ್ಲ. ಅದಕ್ಕೆ ಅವರೇ ಹೇಳಿದರು, ಏನಿದ್ದೊಡೆಯನಂ ನಿಜಬೋಧೆ ಒಂದಿಲ್ಲದರೆ ಕಾನನದ ಬೆಳೆದೆಂಗಳಂತೆ ನಿಷ್ಫಲವು ಅಂದರು. ಎಲ್ಲ ವಿದ್ಯೆಗಳು ಉಂಟು, ಇಲ್ಲಂತಲ್ಲ. ಅಜ್ಞಾನ ಕಳೆಯುವಂತ ಜ್ಞಾನ ನಮಗಾಗದೆ ನಮ್ಮ ನಿಜವಾದ ಸ್ವರೂಪ ಸಾಕ್ಷಾತ್ಕಾರ ಆಗದಿದ್ದರೆ ಏನಿದ್ದೊಡೇನು? ನಿನ್ನಲ್ಲಿ ಯಜ್ಞ, ಯಾಗ, ತಪಸ್ಸು, ದಾನ, ಜಪ, ತಪ ಎಲ್ಲ ಶಕ್ತಿಗಳು ಎಲ್ಲವೂ ಮಾಡಿದ್ದಿ. ಆದರೆ ಮಾಡಿದವನು ನಾನು ಯಾರು ಎನ್ನುವ ಜ್ಞಾನ ಇಲ್ಲದಿದ್ದರೆ ಎಲ್ಲವೂ ನಿಷ್ಫಲವು. ಎಲ್ಲ ನಿಷ್ಫಲನೆ, ಅವಕ್ಕೆ ಫಲ ಇಲ್ಲ ಅಂತ ಅರ್ಥ. ಆದ್ದರಿಂದ ಜ್ಞಾನ ಹೊಂದಿದ್ದರೆ, ಅದಕ್ಕೆ ಅವೆಲ್ಲ ತಲೆಯಲ್ಲಿ ಹಾಕಿಕೊಳ್ಳಬೇಡ. ಜ್ಞಾನ ಹೊಂದಿದ್ದರೆ ಮುಕ್ತಿ ಪ್ರಾಪ್ತಿಯಾಗುವುದರಲ್ಲಿ ಯಾವುದೇ ಸಂದೇಹ ಸಂಶಯನೇ ಇಲ್ಲ ಅಂತ ಮಹಾತ್ಮ ಹೇಳ್ತಾರೆ. ಆದ್ದರಿಂದ ಇವುಗಳನ್ನು ಕಷ್ಟಪಟ್ಟು ಗಳಿಸಿಕೊಂಡವನಿಗೆ ಜ್ಞಾನ ಇಲ್ಲದಿದ್ದರೆ ಮೋಕ್ಷವಾಗಲಾರದು. ಇವೆಲ್ಲ ಕಷ್ಟಪಟ್ಟು ಗಳಿಸಬೇಕು. ಯಜ್ಞದ ಫಲ ಪಡಿಬೇಕಾದ್ರೆ ಬಹಳ ಕಷ್ಟಪಡಬೇಕು. ಯಾಗದ ಫಲ ಪಡಬೇಕಾದ್ರೆ ಬಹಳ ಕಷ್ಟಪಡಬೇಕು. ತಪಸ್ಸನ್ನು ಮಾಡಬೇಕಾದರೆ ಬಹಳ ಕಷ್ಟಪಡಬೇಕು. ದಾನ ಧರ್ಮಗಳನ್ನು ಮಾಡಬೇಕಾದ್ರೂ ಕೂಡ ಬಹಳ ಕಷ್ಟವನ್ನು ಪಡಬೇಕು. ಆದರೆ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಪಡೆದಿದ್ರೂ ಕೂಡ ಮೋಕ್ಷ ಆಗಲಾರದು. ಆದ್ದರಿಂದ ಪ್ರತಿಯೊಬ್ಬ ಜಿಜ್ಞಾಸುವು ಅನನ್ಯ ಭಕ್ತನಾಗಿ ಆತ್ಮಜ್ಞಾನವನ್ನು ಪಡೆದು ಮುಕ್ತನಾಗಬೇಕು. ಅನನ್ಯ ಭಕ್ತಿ ಅಂದ್ರೆ ಏನು? ನಿನ್ನೆ ವಿಚಾರ ಮಾಡಿ ಹೇಳೇವಲ್ಲ, ತನ್ನ ಸ್ವರೂಪದಲ್ಲಿ ತಾನು ಇರುವುದೇ ಭಕ್ತಿ. ಅಂದರೆ ತನ್ನ ಸ್ವರೂಪೇನದ ಆತ್ಮನೇ ನಾನು, ಬ್ರಹ್ಮನೇ ನಾನು, ಪರಮಾತ್ಮನೇ ನಾನು ಅನ್ನೋದೇನು ತಿಳ್ಕೊಂಡಿದ್ದೆಲ್ಲ, ಅಲ್ಲಿ ಬಿಟ್ಟು ಅನ್ಯ ವಸ್ತುವಿನಲ್ಲಿ ಆಸಕ್ತಿ ಬಂತು ಅಂದ್ರೆ ಅದು ಭಕ್ತಿ ಆಗೋದಿಲ್ಲ ನೋಡ್ರಿ. ಬೇರೆದರಲ್ಲಿ ಆಸಕ್ತಿ ಆಗಬಾರ್ದು ಅಂದಾಗ ಅದು ಭಕ್ತಿ ಆಗ್ತದೆ. ಆ ಭಕ್ತಿಯಿಂದ ಮುಕ್ತಿಯನ್ನು ಪಡೆದು ನೀನು ಭವ ಬಂಧನದಿಂದ, ಭವಸಾಗರದಿಂದ ಪಾರಾಗಬೇಕು ಅಂತ ಅವರು ನಿರ್ಣಯವನ್ನು ಮಾಡಿದರು, ನಿಶ್ಚಯ ಮಾಡಿದರು. ಇದೇ ಮಾರ್ಗ, ಇದೇ ದಾರಿ. ಹಾಗಾಗಿ ಈ ಮುಂದಿನ ಅಥವಾ ಈ ಒಂದು 11ನೇ ಅಧ್ಯಾಯದ ಕೊನೆಯ 55ನೇ ಶ್ಲೋಕ ಏನು ಹೇಳ್ತದ್ರಿ ಅಂದ್ರೆ, ಇದು ಮತ್ಕರ್ಮಂ ಕೃತ ಮತ್ಪರಂ ಮದ್ಭಕ್ತ ಸಂಗವರ್ಜಿತ ನಿರ್ವೈರಃ ಸರ್ವಭೂತೇಷು ಸ ಮಾಂ ಏತಿ ಪಾಂಡವ. ಅಂದರೆ ಎಲೆ ಅರ್ಜುನ, ಯಾರೇ ಆಗಲಿ ಕೇವಲ ನನಗಾಗಿಯೇ ತಮ್ಮ ಸರ್ವಸ್ವವನ್ನ ನಾನೇ ಅಂತ ಭಾವಿಸಿ ಯಜ್ಞ, ದಾನ ಮತ್ತು ತಪಸ್ಸು ಮುಂತಾದ ಎಲ್ಲ ಕರ್ತವ್ಯ ಕರ್ಮಗಳನ್ನು ಮಾಡುತ್ತಾನೋ ಆತ ಕೇವಲ ಯಾರಿಗಾಗಿ ಮಾಡಬೇಕು ಅಂದರೆ ಯಜ್ಞ, ಯಾಗ, ದಾನವನ್ನು ನನಗಾಗಿಯೇ ಮಾಡಬೇಕು. ಭಗವಂತನ ಅರ್ಪಣೆಗಾಗಿ ಭಗವಂತನೇ ಅಂತ ಮಾಡಬೇಕು. ಪುತ್ರಕಾಮಿಷ್ಠ ಯಾಗ ಮಾಡ್ಯಾರ, ಶಾರೀರಿಕ ಯಾಗ ಮಾಡ್ಯಾರ, ಮತ್ತು
ಶ್ರೀಕೃಷ್ಣ ಭಗವಂತನೇ ಮಹಾಭಾರತ ಮುಕ್ತಾಯ ಆದ ಮೇಲೆ ಆ ನಡೆದು ಹೋದ ಘಟನೆಯ ಮಧ್ಯದಲ್ಲಿ ಪ್ರಾಪ್ತಿಯಾದಂಥ ಕೆಲವು ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೋಸ್ಕರವಾಗಿ ಧರ್ಮರಾಯನಿಗೆ ಇಂಥ ಯಜ್ಞವನ್ನು ಮಾಡು ಅಂತ ಹೇಳಿದ ನೋಡ್ರಿ. ಅವರು ಮಾಡಿದರು, ಕಾಲಿಕ ಯಾಗ ಮಾಡಿದರು, ಪುತ್ರಕಾಮಿಷ್ಠ ಯಾಗ ಮಾಡಿದರು. ಭಗವಂತನಿಗಾಗಿ ಮಾಡಿದವಲ್ಲ ಇವು. ಮಕ್ಕಳನ್ನು ಪಡಿಬೇಕನ್ನೋ ಇಚ್ಛೆ ಇದ್ದವನು ಪುತ್ರಕಾಮಿಷ್ಠ ಯಾಗ ಮಾಡಿದ. ಮಳೆ ಬರಲಿ ಅಂತ ಕಾಲಿಕ ಯಾಗ ಮಾಡಿದ. ನನ್ನ ಪಾಪ ನಿವೃತ್ತಿ ಆಗಲಂತ ಹೇಳಿ ಪಾಂಡವರು ಮಾಡಿದರು. ಇದು ಭಗವಂತನಿಗಾಗಿ ಮಾಡಿದ್ದೇನಿದು ಅಲ್ಲ. ಆ ಕಾರಣದಿಂದ ನನ್ನ ಪಾರಾಯಣನು ಅರ್ಥಾತ್ ನನ್ನನ್ನೇ ಆಶ್ರಯಿಸಿ ಪರಮಗತಿ ಎಂದು ಭಾವಿಸಿ ನಿನಗಾಗಿ ಅಂತ ಮಾಡಿದಾಗ ಅವನು ಬೇರೆನೇ ಇಲ್ಲ. ಅಲ್ಲಿ ಮಾಡುವಾಗನೇ ಬೇರೆ ಇಲ್ಲ ಅಂದಮೇಲೆ ಮಾಡಿದ ಮೇಲೆ ಬೇರೆ ಹೆಂಗತ್ತಂತ. ಮಾಡುವಾಗನೇ ಬೇರೆ ಇಲ್ಲ, ಎಲ್ಲ ನಿಂದ ಅಂದ, ಎಲ್ಲ ನೀನೇ ಅಂದಾನ. ಮಾಡಿದ ಮೇಲೆ ನಂದು ಅಂತ ಅವನು ಹೇಳ್ತಾನೇನು. ಆ ಕಾರಣದಿಂದ ಇಲ್ಲಿ ಏನು ಹೇಳ್ತಾರಂದ್ರೆ, ಶಂಕರ ಆಚಾರ್ಯರು ಸರ್ವ ವೇದಾಂತದ ಸಂಗ್ರಹವಂತೂ ಮಾಡಿ ಇದನ್ನು ಆಚಾರ್ಯ ವಿನೋಬಾಜಿಯವರು ಒಪ್ಪಿಕೊಂಡಿದ್ದಾರೆ. ಅನನ್ಯ ಭಕ್ತಿ ದ್ವಾರ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಳ್ಳಬೇಕೆನ್ನುವ ಜಿಜ್ಞಾಸುಗಳಲ್ಲಿ ಏನಿರಬೇಕು ಅಂದರೆ ಅವ್ರದನ್ನು ಹೇಳ್ತೇನೆ ಅಂದರು. ನಮಗೂ ಕೂಡ ಅನನ್ಯ ಭಕ್ತಿ ಮಾಡಿವ್ರಿ, ಯಜ್ಞ ಮಾಡಿಲ್ಲ, ಯಾಗ ಮಾಡಿಲ್ಲ, ತಪಸ್ಸು ಮಾಡಿಲ್ಲ, ದಾನ ಮಾಡಿಲ್ಲ. ಈ ಭಕ್ತಿ ನಮ್ಮಲ್ಲಿ ಅಳವಟ್ಟದ. ಅದಕ್ಕಾಗಿ ಏನು ಮಾಡದಿದ್ದರೂ ಕೂಡ ನಾವು ಮುಕ್ತರಾಗ್ತೀವಿ ಅನ್ನೋರು ಬಹಳ ಮಂದಿ ಯಾರ ಹಿಂಗನಾರ. ಅದಕ್ಕೆ ಅವ್ರು ಹೇಳ್ತಾರ, ಸತ್ಯ ನಾ ಹೇಳಿದ್ದು ಸತ್ಯ. ಆದರೆ ಅಲ್ಲಿ ಏನಾದ ಅಂತ ಹೇಳಿದ್ರೆ ಕೆಲವು ಲಕ್ಷಣಗಳು ಇರ್ತಾವಂತ. ಅಂತ ಭಕ್ತನಲ್ಲಿ ಕೆಲವು ಲಕ್ಷಣ ಇದ್ದು ಅಂದರೆ ಏನು ಮಾಡದಿದ್ದರೂ ಕೂಡ ನಿಜ ಬೋಧೆಯಿಂದ ಮುಕ್ತನಾಗ್ತಾನೆ, ಸಂಶಯ ಇಲ್ಲ. ಅವ್ಯಾವ ಲಕ್ಷಣ ಅಂದರೆ, ಇಲ್ಲಿ ಮೊದಲನೇದು ಮತ್ಕರ್ಮಕೃತ ಅಂದರೆ ಜಿಜ್ಞಾಸು ಮಾಡುವ ಕರ್ಮಗಳೆಲ್ಲವೂ ಪರಮಾತ್ಮನ ಕರ್ಮಗಳೇ ಆಗಬೇಕು. ನಾವು ಕೆಲವು ಕರ್ಮಗಳು ನಮ್ಮವು, ಕೆಲವು ಕರ್ಮಗಳು ಪರಮಾತ್ಮನು ಎಂದು ವಿಭಾಗ ಮಾಡಿಕೊಂಡಿದ್ದೇವೆ. ನಾವು ಮಾಡಿವಿಲ್ಲ. ಅಂದರೆ ಜಪ, ತಪ, ಪೂಜಾ, ಧ್ಯಾನ ಇವು ಪರಮಾತ್ಮನ ಕೆಲಸಗಳಂತಲೂ ಭಾಗ ಮಾಡಿವಿ ನೋಡ್ರಿ. ಧ್ಯಾನ ಮಾಡಾಗ, ಜಪ ಮಾಡಾಗ, ತಪಸ್ಸು ಮಾಡುವಾಗ ಪರಮಾತ್ಮಗಾಗಿ ಮಾಡ್ತೀವಿ ಅಂತ. ಆದರೆ ವ್ಯಾಪಾರ ವ್ಯವಸಾಯ ಮಾಡುವಾಗ, ವ್ಯಾಪಾರ ವ್ಯವಸಾಯ ಈ ಕೆಲಸ ಮಾಡಾಗ ಇವು ನಂದು ಅಂತ ಭಾಗ ಮಾಡಿವಿ. ಈ ಭೇದವು ಕೆಲಸಕ್ಕೆ ಬಾರದು. ಮಹಾತ್ಮ ಹೇಳ್ತಾರೆ, ನಿನ್ನಲ್ಲಿ ಆದಲಂತ ಭಕ್ತಿ ಈ ಭೇದ ಕೆಲಸಕ್ಕೆ ಬರಂಗಿಲ್ಲ ಅಂತ. ಯಾಕಂದ್ರೆ ಮಾಡುವುದೆಲ್ಲವೂ ಪರಮಾತ್ಮನ ಕೆಲಸಗಳೇ ಆಗಬೇಕು. ಜೀವನ ಕೆಲಸಗಳು ಕೆಲವು, ಪರಮಾತ್ಮನ ಕೆಲಸಗಳು ಕೆಲವು ಎಂಬ ವಿಭಾಗ ಅದಲ್ಲ, ಇದು ಅವಿವೇಕದಿಂದ ಸೇರಿದ್ದು. ಇದು ವಿವೇಕ ಪುರುಷರು ಮಾಡೋದಲ್ಲ, ಅವಿವೇಕಿಗಳು ಮಾಡ್ತಾರೆ. ಜೀವ ಪರಮಾತ್ಮ ಎಂಬ ಭೇದವೇ ಎರಕೊಡೋದು. ಇದು ಯಾವಾಗ ಬರ್ತದೆ ಭಾವ ಅಂದರೆ, ಪರಮಾತ್ಮ ಬೇರೆ ಜೀವ ಬೇರೆ ಎನ್ನುವ ಭೇದ ಯಾವುದಲ್ಲ, ಇದು ವಿಭಾಗ. ಅದು ಪರಮಾತ್ಮನಿಗಾಗಿ, ಇದು ಜೀವನಿಗಾಗಿ ಅಂತ. ಹಾಗಾಗಿ ಜೀವನಿಗೂ ಪರಮಾತ್ಮನಿಗೂ ಮಧ್ಯ ಕೂದಲಿನ ತುದಿಯನ್ನು ವ್ಯವಧಾನವಿದ್ದರೆ ದುಃಖವು ತಪ್ಪಿದ್ದಲ್ಲ. ಎಷ್ಟು ಸೂಕ್ಷ್ಮವಾದರಂತ. ಕೂದಲಿನ
ಅದರಲ್ಲಿ ಕತ್ತರಿಸಿ ಇನ್ನೊಂದು ಜೋಡಣೆ ಮಾಡಿದಾಗ ಅಲ್ಲಿ ಏನೇನ ಸ್ವಲ್ಪ ಸಂಧಿ ಆದೇನು, ಟೊಳ್ಳಾದೇನು, ಯಾವ ರೀತಿ ಇಲ್ಲ. ಅಂದ್ರೆ ಅರ್ಥಾತ್ ಕೂದಲಿನಲ್ಲಿ ಅದು ಕೆಳಗಿನಿಂದ ಮೇಲೆ ನೋಡಿದ್ರು ಕೂಡ ಒಂದೇ ಆದವಿನ ಅದರಲ್ಲಿ ಎರಡಿಲ್ಲ, ಎರಡಾದ. ಅದರಂತೆ ಆ ಭೇದ ಇದ್ದರೆ ದುಃಖ ತಪ್ಪಿದ್ದಲ್ಲ ಅಂದ್ರೆ ಏನರ್ಥ? ಜನ್ಮ ತಪ್ಪಿದ್ದು ನಿನಗಲ್ಲ. ಆ ಕಾರಣದಿಂದ ಮಾಡುವುದೆಲ್ಲವೂ ಪರಮಾತ್ಮನ ಕರ್ಮವಾಗಿರಬೇಕು, ಎಲ್ಲವೂ ಪರಮಾತ್ಮನ ಸಲ್ಲಲಿ ಎಂಬುದು ಈ ಮಾತು. ಕೆಲವು ಕೆಲಸಗಳನ್ನು ಮಾಡುವಾಗ ಸಂಸಾರಿ ಅಂತಲೂ ಭೇದ ಭಾವವು ಮೂರ್ಖರಿಗೆ ಸಂಬಂಧಿಸಿದ್ದು, ಅಜ್ಞಾನಿಗಳಿಗೆ ಸಂಬಂಧಪಟ್ಟದ್ದು. ಜಿಜ್ಞಾಸಿಗಳಿಗೆ ಸಂಬಂಧ ಇದಿಲ್ಲ. ಭಕ್ತಿ ಜ್ಞಾನ ಎಂಬುವುಗಳು ಕೇವಲ ಮೈ ಮೇಲೆ ಧರಿಸುವ ವೇಷ ಮಾತ್ರವಲ್ಲ. ಇದು ಭಕ್ತಿ ಅಂತ ನಾವು ನಿನ್ನೆ ಹೇಳಿನಲ್ಲ, ಯುಹುತಿ, ಭಸ್ಮ, ರುದ್ರಾಕ್ಷಿ, ಕುಂಡಲಿ ಇವು ಭಕ್ತನ ಲಕ್ಷಣ ಅಲ್ಲ ಅಂತ, ಚಿಹ್ನೆ ಅಲ್ಲ. ಯಾಕಂದ್ರೆ ಇವು ಶಾಶ್ವತವಾಗಿ ಇರೋದಿಲ್ಲ ಅಂತ. ನಾವಿಷ್ಟೆಲ್ಲ ಶೃಂಗಾರ ಮಾಡಿ 3 ಬೆರಳಿಗೆ ಕನ್ನಡಿಯಿಂದ ಭಸ್ಮ ಧಾರಣ ಮಾಡಿಕೊಂಡು ನಡುವ ಕುಂಕುಮದ ತಿಲಕವನ್ನಿಟ್ಟು ಕುಂತೀವಿ. ಸ್ವಲ್ಪ ಒಳಗೆ ಹೋಗಿ ಮುಖ ತೊಗೊಂಬಂದ್ರೆ ಈ ವಿಭೂತಿ ಹೋಗಿಬಿಡ್ತದ, ಈ ಕುಂಕುಮ ಹೋಗ್ತದಿಲ್ಲ. ಅಂದ್ರೆ ಯಾವಾಗಲೂ ಇರ್ತದೇನಿದು? ಇರೋದಿಲ್ಲ. ಇದನ್ನ ಹಿಡ್ಕೊಂಡೆ ನಾವು ಭಕ್ತರು ಅಂತೀವಿ ನೋಡಿ. ನಾವು ಇದನ್ನ ನೋಡೇ ಭಕ್ತರು. ಹಾಗಾಗಿ ಇಲ್ಲಿ ಇದರಂತೆ ನಾವು ಕೂಡ ದೇವಾಲಯಕ್ಕೆ, ಆಶ್ರಮಕ್ಕೆ, ಸಭೆ ಸಮಾಜಗಳಿಗೆ ಹೋಗುವಾಗ ಭಕ್ತಿ ಜ್ಞಾನಗಳೆಂಬ ವೇಷವನ್ನು ಧರಿಸಿ ಮನೆಗೆ ಬರುತ್ತಲೇ ಆ ವೇಷಗಳನ್ನು ತೆಗೆದು ಹಾಕಿ ಮತ್ತೇನು ಮಾಡ್ತೀವಿ? ಸಂಸಾರ ವೇಷವನ್ನು ಧರಿಸಿಕೊಳ್ಳುತ್ತೇವೆ. ನಮ್ಮ ಭಕ್ತಿ ಅದು ಹೆಂಗಾಗ್ತಂದ್ರೆ, ಒಬ್ಬ ಪೊಲೀಸ್ ಅಧಿಕಾರಿನ, ಸರ್ಕಲ್ ಇನ್ಸ್ಪೆಕ್ಟರ್ನ ಡ್ಯೂಟಿಗೆ ಹೋಗ್ಬೇಕಾಗಿತ್ತಂದ್ರೆ ತನ್ನ ಡ್ರೆಸ್ ಅನ್ನು ಧರಿಸಿ ಆತ ಕೆಲಸಕ್ಕೆ ಹಾಜರಾಗ್ತಾನೆ. ಆವಾಗ ಆತ ಪೊಲೀಸ್ ಅಧಿಕಾರಿ. ಯಾವುದರ ಮೇಲೆ ಪೊಲೀಸ್ ಅಧಿಕಾರಿ? ಆತ ಧರಿಸಿದಂತ ಬಟ್ಟೆಗಳ ಮೇಲೆ ಆತ ಅಧಿಕಾರಿ. ಅವನು ಯಾವಾಗಲೂ ಇರ್ತವೇನು? ಮನೆಗೆ ಬಂದ ತಕ್ಷಣ ಬಿಚ್ಚಾಕ್ತಾನೆ, ಬಿಚ್ಚಾಕ್ತಾನಿಲ್ಲ. ಅದ್ರಂಗ ನೀನು ಹೊರಗೆ ಇಲ್ಲನ ಹೋದಾಗ, ಸಭೆ ಸಮಾರಂಭ ನಡೆದಾಗ ಇಂಥ ವೇಷಗಳನ್ನು ಧರಿಸಿಕೊಂಡು ನಾಟಕವನ್ನು ಮಾಡಿ ಮನೆಗೆ ಒಂದು ಆ ವೇಷಗಳು ನಿನ್ನ ಮನೆಯಲ್ಲಿ ಬಂದಾಗ ಇದ್ದಿಲ್ಲ ಅಂದ್ರೆ ಆ ಪೊಲೀಸ್ ಇದ್ದಂಗೆ ಅಂತ. ನೀನು ಕಿತ್ತದ ಹಾಕೋದು, ಕಿತ್ತದ ಹಾಕೋದು. ಹಾಗಾಗಿ ನಾನು ಭಕ್ತ, ನಾನು ಜ್ಞಾನಿ ಎಂಬ ಹೆಸರನ್ನು ಮಾತ್ರ ಇಟ್ಟುಕೊಳ್ಳುತ್ತೇವೆ. ಮನಸ್ಸು ಅದಕ್ಕೆ ವಿರೋಧವಾಗಿದೆ. ನಮ್ಮ ಮನಸ್ಸೇ ಏನ್ ಮಾಡಕತ್ತಿದ್ದೀನಿ ಅಂತ ಹೇಳ್ತದ, ವಿರೋಧ ಮಾಡ್ತದ. ಆದರೆ ಕೂಡ ಆ ಮಾತಿನಲ್ಲಿ ಮಾತ್ರ ಶಿವ ಅರ್ಪಣೆ ಅಂತೀವಿ ನಾವು. ಎಲ್ಲಿ ಬಿಡಪ್ಪ, ಎಲ್ಲ ಭಗವಂತನಲ್ಲ ಅಂತಿ. ಎಷ್ಟು ಚದಾಮಾನ ಅಂತೀವಿ, ಅಲ್ಲಿ ನಡೀತದಂತ. ಹಾಗಾಗಿ ಕೃತಿಯಲ್ಲಿ ದೇಹಾರ್ಪಣ, ಕಳಸಾರ್ಪಣ, ಪುತ್ರಾರ್ಪಣ ಇವೆಲ್ಲವೂ ಕೂಡ ನಾಟಕದ ಪಾತ್ರಧಾರಿಗಳೇ ಮಾಡಿದಂತೆ ವೇಷಧಾರಿಗಳು. ಹಾಗಾಗಿ ದೇಹವು ಪರಮಾತ್ಮನದು, ಲೋಕವು ಪರಮೇಶ್ವರನದು. ಯಾಕೆ ನೀನು ಅರ್ಪಣ ಮಾಡೋಂದ್ರೆ ದೇಹ ಯಾರ್ದಿದು? ಪರಮಾತ್ಮದಲ್ಲ, ಪ್ರಸಾದದ ಕಾಯ. ಇಂಥ ಪರಮಾತ್ಮನದು. ಲೋಕ ಯಾರ್ದು? ಲೋಕವು ಪರಮೇಶ್ವರನದು. ದೇಹದಲ್ಲಿ ನಾನು ನಾನು ಎಂಬುವ ವಸ್ತು ಸಹ ಯಾರ್ದು? ಪರಮೇಶ್ವರನದೇ.
ಅದು ಯಾರು? ಅದು ಪರಮಾತ್ಮನ ಕೊಟ್ಟಂತ ದಾನವೇ. ಇದು ನಮಗೆ ತಿಳಿಯಲಿ ತಿಳಿಯದೆ ಹೋಗಲಿ ನಿಜವೇನು ಇಷ್ಟೇ, ಈ ದೇಹವನ್ನು ನಾನು ಮಾಡಿಕೊಂಡಿದ್ದೇನೆ ಎಂದು ಹೇಳುವುದಾದರೆ ಮತ್ತೊಂದು ಇಂಥ ದೇಹವನ್ನು ಮಾಡಿ ನೀ ತೋರಿಸ್ಬೇಕು ನೋಡು. ದೇಹ ಪರಮಾತ್ಮಂತ ಶ್ರುತಿ ಹೇಳ್ತಾವ, ಕೃಷ್ಣ ಹೇಳ್ತಾನ. ಇಲ್ಲ ದೇಹ ನಂದು ಅಂತಾನೆ ಅಂದರೆ ನಿನ್ನಂಗೆ ಇನ್ನೊಂದು ದೇಹವನ್ನು ಮಾಡಿ ತೋರಿಸಪ್ಪ. ನಾ ಮಾಡಿ ನಿಂತಿದ್ದಲ್ಲ, ನಿನ್ನ ದೇಹ ಮಾಡಿಕೊಳ್ಳಕ್ಕೆ ಬಂದಿತ್ತು ಅಂದರೆ ಇನ್ನೊಂದು ದೇಹವನ್ನು ಕೂಡ ನೀವು ಮಾಡಬಹುದಲ್ಲ. ಅದಕ್ಕಾಗಿ ಮಾಡಿ ತೋರಿಸು. ಇಲ್ಲಿ ಬರೋದಿಲ್ಲ ಅಂದ್ರೆ ಏನರ್ಥ ಆಯ್ತು? ಅವನೊಬ್ಬನಿಗೆ ಬರ್ತದಂತ ಅರ್ಥ. ಹೀಗೆ ಇಂಥ ಈ ದೇಹದಲ್ಲಿ ಯಾವುದಾದರೊಂದು ಅವಯವು ಕೆಟ್ಟು ಹೋದರೆ ಅದನ್ನು ನೀನು ಸರಿಪಡಿಸಿಕೊಳ್ಳುವಿಯಾ? ತಾತ ಹೇಳಿದ ಒಂದೇ ಮಾತು, ಕಾಲಲ್ಲಿ ಬೆಳೆದ ಹುಗುರು ತಲೆಯಲ್ಲಿ ಬೆಳೆದಂಥ ಒಂದು ಕೂದಲನ್ನು ಕಿತ್ತಿ ಹಾಕಕ್ಕೆ ಬರ್ತದ. ಉಗುರು ಕೂದಲನ್ನು ಮಾಡಕ್ ಬರ್ತದೇನು? ಇಂಥ ಸಣ್ಣ ನಾವು ಕಿತ್ತಿ ಹಾಕ್ತಿವಿಲ್ರಿ. ಮತ್ತೆ ಅವನು ಯಾಕೆ ಕಿತ್ತಿ ಹಾಕ್ತೀವಿ ನಾವು? ಉಗುರು ಹೋದ್ರೆ ಬೆಳೆದ ಸಾಕು ಕಿತ್ತಿ ಮೊದಲು ಹಾಕ್ತೀವಿ. ತಲೆ ಕೂದಲು ಬೆಳೆದ್ರೆ ಕಿತ್ತಿ ಹಾಕ್ತೀವಿ. ಅದು ನಿನ್ನ ದೇಹದಲ್ಲೇ ಬೆಳೆದವಲ್ಲವು. ದೇಹದಲ್ಲೇ ಬೆಳೆದವು, ಮತ್ತೆ ಬಟ್ಟೆ ಮೇಲೆ ಬೆಳೆದವು, ದೇಹದಲ್ಲೇ ಬೆಳೆದವ. ಅವನ್ನ ಎಷ್ಟು ಸರಳವಾಗಿ ಕಿತ್ತಿ ಹಾಕ್ತಿದ್ದಿ. ಮತ್ತೆ ದೇಹದಲ್ಲಿ ಅಂಗಾಂಗಗಳು ದೇಹದಲ್ಲೇ ಬೆಳೆದವು, ಬೇರೆ ಕಡೆ ಬೆಳೆದವು, ದೇಹದಲ್ಲಿ ಬೆಳೆದವಲ್ಲ. ಇವನ್ನ ಕಿತ್ತಿ ನೀನು ಹಾಕಕ್ ಹೋಗ್ಬೇಡಪ್ಪ, ಅದು ಸಾಧ್ಯ ಇಲ್ಲ. ತಾನಾಗಿ ಕಿತ್ತಿಕೊಂಡು ಹೋಗುವ ಸಂದರ್ಭ ಬಂದಾಗ ಕೂದಲು ಉಗುರು ಹೋದಂಗ ಹೋಗಲು ಬಿಡು ಅಂತ ಹೇಳು. ತಾನಾಗಿ ಅದು ಕೂಡ ನಮಗೆ ಸಾಧ್ಯ ಇಲ್ಲ ನೋಡ್ರಿ. ಅವುಗಳನ್ನ ಕಿತ್ತಿ ಹಾಕಲಿಕ್ಕೆ ಪ್ರಯತ್ನ ಮಾಡೀವಿ, ಕಿತ್ತಿ ಹೋಗದಂಗ ಇವುಗಳ ಪ್ರಯತ್ನ ಮಾಡ್ತೀವಿ. ಏನು ಕೆಡಬಾರದು, ದೇಹಕ್ಕೆ ಏನು ಆಗಬಾರ್ದು ಅಂತ ಹೇಳ್ತೀವಲ್ಲ. ಹೀಗೆ ಇದು ಸಿನಿಮಾದಲ್ಲಿಯ ಪರದೆಯಂತೆ ಪರಮಾತ್ಮನ ಕೂಟಸ್ಥ ಸ್ವರೂಪ. ಭಾಷೆ ಹೇಳಲ್ಲ, ಸಿನಿಮಾದಲ್ಲಿ ಪರದೆ. ಹಾಗೆ ಅನೇಕ ಚಿತ್ರಗಳು ತೋರುವಂತೆ ಸರ್ವ ಆಧಾರನಾದ ಪರಮಾತ್ಮನು ಅವನ ಮೇಲೆ ಪ್ರಪಂಚವೆಲ್ಲ ತೋರುತ್ತದೆ. ಪರದೆಯ ಮೇಲೆ ಸಿನಿಮಾ ಚಿತ್ರಗಳು ತೋರಿದಂಗ ಪರಮಾತ್ಮನ ಆಧಾರದ ಮೇಲೆ ಈ ಪ್ರಪಂಚ ಎಲ್ಲ ತೋರ್ತದ. ಮನುಷ್ಯನ ಅಜ್ಞಾನವೇನೆಂದರೆ ನಮಗ ಎರಡೂ ನೋಡ್ತೀವಿ ಗೊತ್ತದ, ಆದರೆ ಚಿತ್ರಗಳನ್ನು ಮಾತ್ರ ನೋಡುತ್ತಾನೆ. ಸಿನಿಮಾದಲ್ಲಿ ಚಿತ್ರಗಳನ್ನು ನೋಡ್ತೀವಿಲ್ಲ, ಆಹಾ ಅಂತೀವಿ, ವಾಹ ಅಂತೀವಿ, ಆ ಚಿತ್ರಗಳನ್ನು ನೋಡಿ ಬೆರಗಾಗ್ತೀವಿ. ಅದರಂತೆ ಚಿತ್ರಗಳನ್ನು ಧರಿಸಿದ ಪರದೆಯನ್ನು ನೋಡುವುದಿಲ್ಲ. ಎಲ್ಲಿ ಧರಿಸಿದ ಪರದೆಯ ಮೇಲೆ ಧಾರಣ ಆಗ್ಯವು, ಇವು ನೋಡುವುದಿಲ್ಲ. ಇಲ್ಲದಿದ್ದರೆ ನಾವು ಕೂಡ ಇದನ್ನು ತಿಳಿದುಕೊಳ್ಳುವ ಜನಗಳೇ ಕಡಿಮೆ. ಪರಮಾತ್ಮನ ಆಧಾರದಲ್ಲಿ ಪ್ರಪಂಚ ತೋರ್ತದಲ್ಲ, ಪ್ರಪಂಚದ ಚಿತ್ರಗಳನ್ನೇ ನೋಡ್ತೀವಿ ವಿನಃ ಆಧಾರವಾದ ಪರಮಾತ್ಮನ ನೋಡಂಗಿಲ್ಲ. ಹಾಗಾಗಿ ಶೋಕದಲ್ಲಿ ಮತ್ಕರ್ಮ ಕೃತ ಎಂದು ಎಚ್ಚರಿಸಿ ಮುಂದೆ ಮತ್ಪರಂ ಅಂತ ಅನೇಕ ಲಕ್ಷಣಗಳನ್ನು ಹೇಳಿ ಕೊನೆಗೆ ಏನು ಹೇಳ್ತಾ ಬಂದ್ರು ಶ್ಲೋಕದಂದ್ರೆ, ಪದಕ್ಕೆ ಲಕ್ಷಾರ್ಥವಾದ ಪರಮಾತ್ಮನ ಭಕ್ತನಾಗಬೇಕು. ಪ್ರಪಂಚದಲ್ಲಿ ಭಕ್ತಿ ಇಲ್ಲವರು ಆರು ಭಕ್ತನಾಗಬೇಕು. ಸರಿ, ಆ ಭಕ್ತಿ ಇಲ್ಲದವರು ಯಾರು
ಹೇಳಿದ್ರಂತಾರೆ ಅವರು. ಯಾಕಂದ್ರೆ ಎಲ್ಲರೂ ಭಕ್ತರೇ. ಕೆಲವರು ಪ್ರಪಂಚಕ್ಕೆ ಭಕ್ತರು, ಕೆಲವು ವಿಷಯ ಸುಖಗಳಿಗೆ ಭಕ್ತರು. ಅಲ್ಲಿ ಭಕ್ತಿ ಇಲ್ಲ ನಮ್ಮಲ್ಲಿ. ಪ್ರಪಂಚದಲ್ಲಿ ವಿಷಯಗಳಲ್ಲಿ ಭಕ್ತಿ ವಾವಿಲ್ಲೇನು. ಕೆಲವರು ಧನ ಧಾನ್ಯಗಳಿಗೆ ಭಕ್ತರು, ಕೆಲವು ಸ್ತ್ರೀಯರಿಗೆ ಭಕ್ತರು, ಕೆಲವರು ಮಕ್ಕಳಿಗೆ ಭಕ್ತರು, ಇನ್ನು ಕೆಲವರು ಕೀರ್ತಿ ಪ್ರತಿಷ್ಠೆಗಳಿಗೆ ಭಕ್ತರು, ಕೆಲವರು ಎಲೆಕ್ಷನ್ಗೆ ಭಕ್ತರು. ಯಾವನ ಮನಸ್ಸು ಯಾವುದನ್ನು ಸದಾ ಚಿಂತಿಸುತ್ತಿರುವುದು ಅವನು ಆ ವಸ್ತುವಿಗೆ ಭಕ್ತನಾಗುತ್ತಾನೆ. ಅದು ಯಾಕಾಗಿವಿ ಅಂದರೆ ಅದರ ಮೇಲೆ ಪ್ರೀತಿ. ಯಾರಿಗೆ ಯಾವ ವಸ್ತುವಿನ ಮೇಲೆ ಬಹಳ ಪ್ರೀತಿ ವ್ಯಾಮೋಹ ಆಗ್ತದೆ ಅದಕ್ಕೆ ಅವನು ಭಕ್ತನಾಗಲೇಬೇಕು ಅಥವಾ ದಾಸನಾಗಲೇಬೇಕು. ಜಗತ್ತಿನಾಗ ಆಗಿಲ್ಲ. ಅದೇ ರೀತಿಯಾಗಿ ಅವನು ಎಲ್ಲರೂ ಶಿವಭಕ್ತರೇ. ಶಿವಭಕ್ತರು ಅಂದಾಗ ಅತಿ ವಿರಳ. ಯಾಕಂದ್ರೆ ಶಿವಭಕ್ತನು ಲಕ್ಷಕ್ಕೋ ಕೋಟಿಗೋ ಒಬ್ಬನಂದ್ರು. ಸಾವಿರಕ್ಕೊಬ್ಬ ಸತ್ಪುರುಷ, ಲಕ್ಷಕ್ಕೊಬ್ಬ ಶಿವಭಕ್ತ. ಒಂದು ವೇಳೆ ಅವನಾದರೂ ಒಬ್ಬನು ತೋರಿಕೆಗಾಗಿ ದೈವ ಭಕ್ತಿಯನ್ನು ಮಾಡುತ್ತಿದ್ದರೆ ಅದು ಸಹ 24 ಗಂಟೆಗಳಲ್ಲಿ 1 ಗಂಟೆ ಮಾತ್ರ. ಉಳಿದ 23 ಗಂಟೆ ಸಂಸಾರಕ್ಕೆ ಭಕ್ತನು. ಮಳ್ಳೋ ಯಾವನೊಬ್ಬನು ಆದೈತಿ ಮಾಡಿದನಿಗೆ 1 ತಾಸು ಮಾಡಬಹುದು. ಆಮೇಲೆ 23 ತಾಸು ಮತ್ತೆ ಸಂಸಾರಕ್ಕೆ ಭಕ್ತರು. ಹೀಗೆ ಹೆಸರಿಗೆ ಮಾತ್ರ ಶಿವಪೂಜೆ ಮಾಡುವುದೆಲ್ಲ ಶವಪೂಜೆ ಅಂದ್ರೆ. ಶಿವಪೂಜೆ ಎಷ್ಟು ಮಾಡ್ತೀವಿ ನಾವು? ಯಾವಾಗ ಸತ್ತ ಹೆಣದಲ್ಲಿ ಕೂಡ ಮಂಗಲವನ್ನು ಮಾಡಿ ಪೂಜೆ ಮಾಡ್ತವಲ್ಲ, ಏನ್ ತಾಸುಗಟ್ಲೆ ಮಾಡ್ತಾರೆ ಏನಲ್ಲಿ? ಯಾಕ್ರಿ ಅಂದ್ರೆ ಅದ ಶವಪೂಜೆ ಅಂತ. ಅದರಂತೆ ನೀನು ಮನಸ್ಸಿಗೆ ಬಂದಂಗ ನೀ ಮಾಡಿದ್ರೆ ಅದು ದೇಹ ಪೂಜೆ ಆಗ್ತದ, ಪರಮಾತ್ಮನ ಪೂಜೆ ಅಲ್ಲ ಅಂತ. ಪರಮಾತ್ಮ ಇದು ಹೆಣ, ಇದು ಹೆಣ ಹೌದಿಲ್ಲ ಅದು. ಆದರೆ ಅದು ಸತ್ತ ಮೇಲೆ ಹೆಣ, ಇದು ಜೀವಂತ ಹೆಣ. ಸತ್ತ ಮೇಲೆ ಹೆಣ ಅಂತೀವಿಲ್ಲ ಅದಕ್ಕೆ. ಯಾಕಂದ್ರೆ ಅಜ್ಞಾನಿಗಳ ದೃಷ್ಟಿಯಲ್ಲಿ ಪ್ರಾಣ ಹೋದಾಗ ಹೆಣ ಅಂತೀವಿ. ಜ್ಞಾನಿಗಳ ದೃಷ್ಟಿಯಲ್ಲಿ ಪ್ರಾಣ ಇರುವಾಗನೇ ದೇಹ ಹೆಣ ಅಂತ ತಿಳ್ಕೊಂಡಾರ ಅವರು. ಅದಕ್ಕೆ ಬದುಕಿದಾಗ ಹೆಣ ಅಂತ ನೋಡಿದಾಗ ಸತ್ತಾಗ ಹೆಣ ಅಂತ ದುಃಖ ಆಗ್ತದೆ ಅವರಿಗೆ? ಆಗೋದಿಲ್ಲ ನೋಡಿ. ಯಾಕಂದ್ರೆ ಲೋಕದಲ್ಲಿ ಬಹಳಷ್ಟು ಜನ ಇವತ್ತು ತಂದೆ ತಾಯಿಗಳಾಗಲಿ ಮಕ್ಕಳಾಗಲಿ ಅವರಿಗೆ ಬಹಳಷ್ಟು ವೈರತ್ವದಿಂದ ಕೂಡಿತ್ತು ಅಂದ್ರೆ ಅವರ ಸಂಸಾರದ ಕೊನೆ ಗಳಿಗೆಯಲ್ಲಿ ಸತ್ತ ಹೆಣ ಕೂಡ ನೋಡಕ್ಕೆ ಯಾರು ಬರೋದಿಲ್ಲ, ಬರ್ತಾರೆ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳ್ತಕ್ಕಂಥ ಮುಖ್ಯವಾದ ಮಾತು, ನೀ ಏನಾದ್ರೂ ಮಾಡು, ನನ್ನ ಭಕ್ತನಾಗಬೇಕೆಂದು ಹೇಳ್ತಾನೆ. ಹಾಗಾದರೆ ಭಕ್ತನಂದ್ರೆ ಯಾರಪ್ಪ? ಏನಾದರೂ ಮೊದಲು ನನ್ನ ಭಕ್ತ. ಅದು ಇವೆಲ್ಲ ಭಕ್ತಿ ಅಂತ ನಾವು ತಿಳ್ಕೊಂಡಿವಿ. ಭಕ್ತನಂದ್ರೆ ಯಾರು ಅಂದ್ರೆ ಇಲ್ಲಿ ವಿಭೂತಿ ನಾಮ ಮೊದಲಾದವುಗಳು ಅಂದ್ರೆ ದಿನಗಳಲ್ಲಿ 3 ಸಾರಿ ಸ್ನಾನ ಮಾಡಿದರೆ ಭಕ್ತನೇ. ವಿಭೂತಿ ನಾಮ ಮೊದಲಾದವುಗಳನ್ನ ದೇಹದ ಮೇಲೆ ಧರಿಸಿದರೆ ಮಾತ್ರಕ್ಕೆ ಭಕ್ತನೇ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ದೇವಾಲಯಕ್ಕೆ ಹೋಗುತ್ತಿದ್ದರೆ ಭಕ್ತನೇ. ಅನೇಕ ದ್ರವ್ಯಗಳನ್ನು ಖರ್ಚು ಮಾಡಿ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಬಂದರೆ ಭಕ್ತನೇ.
ಅಲ್ಲ ಅಂದ್ರು. ಪ್ರಶ್ನೆ ಮಾಡಿ ಇವಕ್ಕೆಲ್ಲ ಉತ್ತರ ಒಂದೇ, ಅಲ್ಲ. ಇವು ಭಕ್ತಿಯ ಲಕ್ಷಣಗಳು ಅಲ್ಲ ಅಂದ್ರು. ಇವು ಭಕ್ತಿಯ ಲಕ್ಷಣ ಅಲ್ಲ. ಲಕ್ಷಣ ಯಾವುವು ಅಂದ್ರೆ ಇವು ಸತ್ಕರ್ಮಗಳು ಮಾತ್ರ. ವೇಷಭೂಷಣಾದಿಗಳಿಂದ ಯಾರೋ ಭಕ್ತಲಾಗರಾರರು. ಇವು ಭಕ್ತಿಯ ಲಕ್ಷಣಗಳೇ ವಿನ ವೇಷಭೂಷಣದಿಂದ ಭಕ್ತರಾಗೋದು ಅಲ್ಲ. ನಾಟಕದಲ್ಲಿ ಬಸವೇಶ್ವರನ ವೇಷವನ್ನು ಹಾಕಿಕೊಂಡವನು ನಿಜವಾದ ಬಸವೇಶ್ವರನಲ್ಲ. ಮತ್ತೆ ವೇಷ ಇದ್ಮೇಲೆ ಹೆಂಗೆ ಹೇಳ್ತಾರಲ್ಲ ಶಾಸ್ತ್ರ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ, ಹೌದಪ್ಪ ಬಸವೇಶ್ವರನ ಪಾತ್ರ ಮಾಡ್ಯಾನ, ಆತ ನಿಜವಾದ ಬಸವಣ್ಣ ಏನು? ಇಲ್ರಿ ಹೆಂಗಾತನ? ಮತ್ತೆ ಬಸವಣ್ಣಂಗ ಅನ್ನೋಲ್ಲ ಅಂದ್ರೆ ಅದು ವೇಷ ಧರಿಸಿದ್ರಿ, ನಿಜವಾದ ಬಸವಣ್ಣ ಅಲ್ಲ. ಅದರಂತೆ ಇವನು ಭಕ್ತಿಯ ವೇಷಗಳ ದರ್ಶನವಿನ ನಿಜವಾದ ಭಕ್ತನಲ್ಲ ಅಂತ. ಯಾಕಂದ್ರೆ ಯಾರ ಅಂತಃಕರಣವು ಚೇತನವಾದ ಪರಮಾತ್ಮನಿಂದ ವಿಭಕ್ತವಾಗುವುದಿಲ್ಲವೋ, ಮತ್ತೆ ಅಲ್ಲಿಗೆ ತರ್ತಾರೆ ಇವರು. ಬಹಳ ಚಂದ ಬರೆದಾರ ಶುದ್ಧ ಅದ್ವೈತಿಗಳು. ಪರಮಾತ್ಮನಿಂದ ವಿಭಕ್ತ ಬೇರೆ ಅಂತ ತಿಳ್ಕೊಂಡವರು ಭಕ್ತರಾಗುವುದಿಲ್ಲ. ಅವನು ಭಕ್ತನು ವಿಭಕ್ತವಲ್ಲದ ಭಕ್ತಿ ಎಂದು. ಮತ್ತೆ ಸರ್ವ ಸಂಘವರ್ಜಿತ. ಅವನು ಸಾಧಕನು ಸಂಘ ದೋಷರಹಿತನಾಗಿರಬೇಕು. ಅಸಂಗೋ ಅಹಂ ಪುರುಷ ಎಂದು ಹೇಳಿದಂತೆ ಆತ್ಮನು ನಿಜವಾಗಿ ಅಸಂಗನೇ. ಅಸಂಗಿಲ್ಲ ಆತ್ಮ. ದೇಹಕ್ಕೆ ಆತ್ಮನಿಗೂ ಸಂಗನೇ ಇಲ್ಲ. ಯಾಕಿಲ್ಲ ರೀ ಅಂದ್ರೆ ಇದು ಆತ್ಮ ಬೆಳಕಿದ್ದಂಗ, ದೇಹ ಕತ್ತಲಿದ್ದಂಗ. ಬೆಳಕು ಕತ್ತಲೆಗಳಿಗೆ ಎಂದಾದ್ರೂ ಸಂಘ ಕೊಡ್ತದೇನು? ಅದು ಎಂದಿದ್ರು ಅಸಂಗನೆ, ಎಂದೂ ಕೊಡೋದಿಲ್ಲ. ಬೆಳಕು ಕತ್ತಲೆ ಎಂದೂ ಕೊಡೋದಿಲ್ಲ ನೋಡ್ರಿ. ಅದರಂತೆ ಸಂಘವು ಪರಿಚ್ಛಿನ್ನ ವಸ್ತುವಿನ ಧರ್ಮ. ವ್ಯಾಪಕನಾದ ಆತ್ಮನಿಗೆ ಸಂಘವೆಲ್ಲಿ? ಸಂಘ ಯಾವುದು? ಪರಿಚ್ಛಿನ್ನ ವಸ್ತುವಿನ ಧರ್ಮ. ಇಲ್ಲಿ ಮೈಕ ಅಂದ್ರೆ ಅಲ್ಲಿಲ್ಲ, ಪರಿಚ್ಛಿನ್ನ. ಅದು ಇಲ್ಲಿ ಟೇಬಲ್ ಅಂದ್ರೆ ಅಲ್ಲೆಲ್ಲಿ ಟೇಬಲ್ ಇಲ್ಲ, ಅಲ್ಲಿ ಚಾಪೆ ಆದಂದ್ರೆ ಇಲ್ಲಿ ಚಾಪೆ ಇಲ್ಲ. ಯಾಕೆ? ಪರಿಚ್ಛಿನ್ನ ವಸ್ತುಗಳು, ಪರಿಪೂರ್ಣವಾದ ವಸ್ತುಗಳಿಲ್ಲ. ಆದ್ರೆ ಈ ಮಠದಲ್ಲಿ ಈ ಬೈಲಿ ಅದಲ್ಲ, ಈ ಬೈಲು ಪರಿಪೂರ್ಣ ಆದಿಲ್ಲ. ಟೇಬಲ್ ಇದ್ದಲ್ಲಿನೂ ಆದ, ಆ ಮಂಚ ಇದ್ದಿಲ್ಲ ಅದ, ನೀವು ಕುಂತಲ್ಲ ಅದ, ಅವ್ರು ಕುಂತಲ್ಲ ಅದ, ಎಲ್ಲರೂ ಕುಂತಲ್ಲಿ ಆಧಾರವಾಗೋದಿಲ್ಲ. ಯಾಕಾಯ್ತು? ಬೈಲು ಪರಿಪೂರ್ಣ. ಅದರಂತೆ ಆಕಾಶವತ್ ಸರ್ವಗತ ನಿಶ್ಚಿತ ಅಂತ ಹೇಳಿದಂಗೆ ಭಗವಂತನನ್ನು ವರ್ಣಿಸುತ್ತಾ ಭಗವಂತನ ಪ್ರತಿ ಅವಯವಗಳನ್ನು ಕಮಲಕ್ಕೆ ಹೋಲಿಸಿ ವರ್ಣಿದೆ. ಕಮಲದಳ ಅಂತ ಹೇಳಿರಲ್ಲ, ಕಮಲ ಬಿಟ್ಟ ಅದೇನು? ಕೆಳಗಿನೂ 4, ಮೇಲೆ 8, ಮತ್ತೆ 10, 16 ಸಹಸ್ರ ಅಂತ ಬರೀತಾರಲ್ಲ. ಮೂಲ ಕಮಲ ಬಿಟ್ಟ ಅವೇನವು? ಇಲ್ಲಲ್ಲ. ಅದರಂತೆ ಈ ಪರಮಾತ್ಮನಲ್ಲಿ ಎಂಥವು ಅಂದರೆ ಪಾದಕಮಲ, ಹಸ್ತಕಮಲ, ನಾಭಿಕಮಲ, ಹೃದಯ ಕಮಲ, ನೇತ್ರ ಕಮಲ, ಮುಖ ಕಮಲ, ಹೀಗೆ ಪ್ರತಿ ಅಂಗಾಂಗಗಳಿಗೆ ಕಮಲದ ಉಪಮಾನವನ್ನು ಕೊಟ್ಟಿದೆ. ಇವು ಬಿಟ್ಟ ಅವೇನು? ಅದು ಬಿಟ್ಟಂಗಿಲ್ಲ, ಇದನ್ನು ಬಿಟ್ಟು ಇಲ್ಲೇ ಇಲ್ಲ. ಕಮಲವು ಆರ್ಯ ಸಂಸ್ಕೃತಿಯ ಪ್ರತೀಕ. ಕಮಲವು ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನಿಗಿಂತಲೂ ಮೊದಲೇ ಹುಟ್ಟಿದೆ ಎಂದು ಪುರಾಣಗಳು ಹೇಳುತ್ತವೆ. ಬ್ರಹ್ಮ ಎಲ್ಲಿ ಹುಟ್ಟಿದ? ಕಮಲದಲ್ಲಿ ಹುಟ್ಟಲ್ಲ. ಅಂದ್ರೆ ಬ್ರಹ್ಮ ಹುಟ್ಟೋದಕ್ಕಿಂತ ಮುಂಚೆ ಕಮಲ ಇತ್ತು ಅಂತ ಅರ್ಥ. ಮಗ ಹುಟ್ಟದಂದ್ರೆ ತಂದೆ ತಾಯಿ ಯಾರಂತ ಅರ್ಥ ಅಲ್ಲ.
ಅವ್ರು ದೊಡ್ಡ ಮೊದಲದವರು, ಮಗ ಮೊದಲವನು, ಅವರು ದೊಡ್ಡವನು. ಅದರಿಂದ ಅಂತ ಬ್ರಹ್ಮ ಹುಟ್ಟಿದಂಥ ಕಮಲ ಅದು ಮೊದಲೇ ಇದ್ದು, ಅಸಂಗತ ಮತ್ತು ರಮಣೀಯತ್ವಗಳು ಕಮಲದಲ್ಲಿಯ ವಿಶಿಷ್ಟ ಲಕ್ಷಣಗಳು. ಯಾಕಂದ್ರೆ ನೀರಿನಲ್ಲಿ ಮತ್ತು ಕೆಸರಿನಲ್ಲಿ ಇದ್ದರೂ ಇಲ್ಲದಂತೆಯೂ ಅಂಟಿಯೂ ಅಂಟದಂತೆ. ಅದು ವಿಶೇಷವಾದದ್ದು ನೋಡ್ರಿ. ಯಾರೇ ನೋಡ್ರಿ, ಇವು ಕೈ ತಗೊಂಡು ನೀರಿನಾಗ ಹಿಂಗೆ ಹದ್ರಿ, ಕೆಸರಿನಾಗ ಮುಟ್ಟಿ ನೋಡ್ರಿ, ಸ್ವಲ್ಪ ಇಲ್ಲ ಸ್ವಲ್ಪ ಕೆಸರು ಹತ್ತದ. ನೀರು ಬೆರಳಿನಲ್ಲಿ ನಿಂತಿಲ್ಲದ್ರೂ ಕೂಡ ಬೆರಳು ತಂಪಾಗ್ತದೆ. ಕಮಲ ನೀರಿನಲ್ಲಿ ಹಾದ, ಕೆಸರಿನಾಗ ಆದ, ಕೆಸರು ಅಂಟಿಲ್ಲ, ನೀರಿನಾಗ ಆದ, ನೀರು ಅಂಟಿಲ್ಲ. ಈ ರೀತಿ ಕಮಲದಂತೆ ಪರಬ್ರಹ್ಮವು ಸಹ ಅಸಂಗ, ಪರಬ್ರಹ್ಮದಂತೆ ಪರಬ್ರಹ್ಮಕ್ಕೆ ಭಿನ್ನವಲ್ಲದ ಆತ್ಮವು ಸಹ ಅಸಂಗ. ಆತ್ಮ ಅಸಂಗ, ಅಸ್ಥಿಭಾತಿ ಪ್ರಿಯ ರೂಪದಿಂದ ಬ್ರಹ್ಮಾಂಡದಲ್ಲಿ ವ್ಯಾಪಕವಾಗಿದ್ದರೂ ಬ್ರಹ್ಮಾಂಡದ ಗುಣಧರ್ಮಗಳು ಸಂಬಂಧವಿಲ್ಲ ನೋಡ್ರಿ. ಬ್ರಹ್ಮಾಂಡದ ತುಂಬ, ಆದರೆ ಬ್ರಹ್ಮಾಂಡದ ಸಂಬಂಧ ಇಲ್ಲ. ಪಿಂಡಾಂಡದ ತುಂಬ, ಪಿಂಡಾಂಡದ ಸಂಬಂಧ ಇಲ್ಲ. ಪಿಂಡಾಂಡಕ್ಕೆ ಏನು ಸಂಬಂಧ ಅವ್ರಿ ಅಂದರೆ, ಇದಕ್ಕೆ ಜನನ ಮರಣ ವಿಕಾರ, ಅಸ್ಯತೆ ಜಾಯಿತೆ ವರ್ಧತೆ ಪರಿಣಮಿತೆ ಅಪಕ್ಷಯತೆ ವಿನಶ್ಯತೆ, ಇವೆಲ್ಲ ಅವೆಲ್ಲ ಧರ್ಮಗಳು. ಆದರೆ ಪ್ರಪಂಚ ಪಂಚಮಹಾಭೂತದ ದೇಹಕ ಅವಿನ ಅಸ್ಥಿಭಾತಿ ಪ್ರಿಯ ರೂಪನಾದ ಪರಬ್ರಹ್ಮನಿಗೆ ಇವಿಲ್ಲ. ನೀವು ದೇಹನ ಏನಂತ ತಿಳ್ಕೊಂಡ್ರೆ ದೇಹಕ್ಕೆ ಸಂಬಂಧಪಟ್ಟ ಎಲ್ಲ ನಿನಗೆ ಮೊದಲೇದ ಬಂತು ಮರಣ, ಉಳಿದು ಆಮೇಲೆ ತಗೊಳ್ಬೋದು. ಮರಣ ಬಂತೆ, ಅದಕ್ಕೆ ಸಂಬಂಧ ಇಲ್ಲ ಅಂದರೆ ಮರಣ ನಿನಗಿಲ್ಲ. ಅದೇನು ಮೊನ್ನೆ ಹೇಳಿದ್ನಲ್ಲ, ಹೆಣ ಸತ್ತಂದ್ರೆ ಪಕ್ಕದ ಮನೆಯವರು ಅಳಗಿಲ್ಲ. ಯಾಕೆ ಅಳಂಗಿಲ್ಲ? ಈ ಹೆಣಕ್ಕೂ ಅವ್ರಿಗೆ ಸಂಬಂಧ ಇಲ್ಲ. ಇಲ್ರಿ ಮತ್ತೆ ಅಳಂಗಿಲ್ಲ ಅಂತ್ರಿ, ಅಳೋರು ಬಂದಾರಲ್ಲ ಅಂದ್ರೆ ಸಂಬಂಧ ಅದ, ಅವರು ಬಂದಾರ, ಸಂಬಂಧಿಕರೆಲ್ಲ ಯಾರು ಬಂದಿಲ್ಲ. ಇಷ್ಟಕ್ಕೆ ಅಷ್ಟೇ. ಅದರಂತೆ ಇಲ್ಲಿ ದೇಹದ ಸಂಘಾತದಲ್ಲಿದ್ದರೂ ಸಂಘಾತಿ ಗುಣಧರ್ಮಗಳು ಅವನಿಗಿಲ್ಲ. ಈ ರೀತಿ ಆತ್ಮನು ಅಸಂಗ ಲಕ್ಷಣವನ್ನ ಗುರುತಿಸಿಕೊಂಡವನು ನಿಜವಾದ ಸಂಘವರ್ಜಿತನಾದ ಭಕ್ತನಾಗ್ತಾನೆ ನೋಡ್ರ. ಅವನು ಭಕ್ತ, ಮುಕ್ತ, ಇಲ್ಲಿ ಭಕ್ತ. ಭಕ್ತನಿಗೂ ಮುಕ್ತನಿಗೂ ಏನು ವ್ಯತ್ಯಾಸ ಇಲ್ಲ. ಆದರೆ ಅಜ್ಞಾನಿಗಳ ದೃಷ್ಟಿಯಲ್ಲಿ ಸಂಶಯ ಬರಬಾರದು ಅಂತ ಇವರು ಆಳವಾಗಿ ಹೊರಗೋಗಿ ಸಮುದ್ರದ ಮುತ್ತು ರತ್ನಗಳನ್ನು ಆರಿಸಿದಂತೆ ಭಕ್ತಿಯಿಂದ, ಯಜ್ಞೆಯಿಂದ, ಯಾಗದಿಂದ, ತಪದಿಂದ, ಜಪದಿಂದ, ಯೋಗದಿಂದ ಏನೇನೋ ಹೇಳೋರಲ್ಲ, ಅವುಗಳನ್ನು ಅಲ್ಲಗಳೆಯಲಾರದೆ ಅವುಗಳಲ್ಲಿ ಇರುವಂಥ ಲಕ್ಷಾರ್ಥವನ್ನು ನಮಗೆಲ್ಲ ಹೇಳೋದಕ್ಕೋಸ್ಕರವಾಗಿ ಇಷ್ಟು ಪ್ರಯತ್ನ ಪಟ್ಟಾರ. ವಾಚಾರ್ಥವನ್ನು ಪ್ರತಿಯೊಂದು ವಸ್ತುಲ್ಲಿ ಬಿಡಬೇಕು, ಲಕ್ಷಾರ್ಥವನ್ನೇ ಸ್ವೀಕಾರ ಮಾಡಬೇಕು. ನಲಕಬ್ಬು ತಿಂತೀವಿ ಅಂದರೆ ಆ ಕಬ್ಬನ್ನ ವಾಚಾರ್ಥ ಮೇಲೆ ಇರುವಂಥ ಚಿಪ್ಪೆಯನ್ನೆಲ್ಲ ತೆಗೆದಾಕಿ ಶುದ್ಧವಾದ ಹಾಲನ್ನೇ ಕುಡಿತೀವಿ ನಾವು. ಹಾಲು ಎದ್ರಾಗಿತ್ರಿ? ಕಬ್ಬಿನಾಗಿತ್ತಲ್ಲ. ಕಬ್ಬ ತಿಂದ್ರೆ ಆಗಿತ್ತಲ್ಲ. ಮತ್ತೆ ಕಬ್ಬು ತಿಂದ್ರೆ ಆಯ್ತು ಅಂದ್ರೆ ಅದು ಅಜೀರ್ಣ ಆಗ್ತದೆ. ಕಬ್ಬು ತಿಂದು ಜೀರ್ಣ ಮಾಡಿಕೊಳ್ಳಲಿಕ್ಕೆ ಅಸಾಧ್ಯ. ಅದಕ್ಕಾಗಿ ಕಬ್ಬನ್ನು ವರ್ಜಿತ, ಕಬ್ಬನ್ನು ತೆಗೆದುಹಾಕಿ ಹಾಲನ್ನು ಸ್ವೀಕಾರ ಮಾಡ್ತೀವಿ. ಅದರಂತೆ ಶಾಸ್ತ್ರಗಳಲ್ಲಿ ವಾಚಾರ್ಥವನ್ನು ಸಹಿತವಾಗಿ ಹೋದರೆ ಕಬ್ಬಿನ ಹಾಲು ಕುಡಿಬೇಕನ್ನೋನಿಗೆ ಕಬ್ಬು ತಿನ್ನಕ್ಕೆ ಪ್ರಯತ್ನ ಮಾಡ್ರೆ ಬಾಯಿಗಳ ಹಲ್ಲೂ ಮುರಿತಾವ, ಹೊಟ್ಟೆಗೆ ನೋವಾಗ್ತದೆ. ಹೌದಿಲ್ಲ? ಅದ್ರಾಗ ಮಹಾತ್ಮ ಹಿಡಿದಂಥ
ಶಾಸ್ತ್ರಗಳ ವಾಚಾರ್ಥವನ್ನು ಬಿಟ್ಟು ಲಕ್ಷಾರ್ಥವನ್ನು ನಾವು ಸ್ವೀಕಾರ ಮಾಡಿದ್ರೆ ಹಾಲು ಕುಡಿದವನು ಎಷ್ಟು ಆರಾಮಿರ್ತಾನೆ, ಶಾಸ್ತ್ರ ಕೇಳಿದವನು ಅಷ್ಟು ಆನಂದವಾಗಿರ್ತಾನೆ. ಹಾಗಾಗಿ ಸರ್ವಭೂತೇಶು ನಿರ್ವೈರ ಅಂದರೆ ಸಮಸ್ತ ಭೂತಗಳಲ್ಲಿಯೂ ವೈರ ಬುದ್ಧಿ ಇಲ್ಲದವನಾಗಿರಬೇಕು. ಸಮಸ್ತ ಜೀವಿಗಳಲ್ಲಿ ವೈರತ್ವ ಇರಬಾರ್ದು. ಏಕೆಂದರೆ ಸಮಸ್ತವು ಪರಮಾತ್ಮನ ಸ್ವರೂಪವೇ. ಅದಕ್ಕಾಗಿ ಸರ್ವಂ ಕಲ್ವಿದಂ ಬ್ರಹ್ಮ ಈಶಾವಾಸ್ಯವಿದಂ ಸರ್ವಂ ವಾಸುದೇವ ಸರ್ವಮಿತಿ ಆತ್ಮೇ ವೇದಂಗಂ ಸರ್ವಂ, ಎಲ್ಲ ರೂಪವು ತಾನಂತೆ. ಆದರೆ ಇಲ್ಲಿ ಅದನ್ನು ಬಿಡಬಾರದು. ಯಾಕಂದರೆ ಈ ರೀತಿ ಶ್ರುತಿ ಸ್ಮೃತಿ ಮಹನೀಯರ ವಾಕ್ಯವು ಸಹ ಸಮಸ್ತವು ಪರಮಾತ್ಮನೆಂದು ಹೇಳುತ್ತದೆ. ಪರಮಾತ್ಮನೇ ತಾನಾದ ಮೇಲೆ ಸರ್ವವೂ ತಾನೇ, ತನಗಿಂತ ಬೇರೆ ವಸ್ತುವೇ ಇಲ್ಲ ಅಂದ ಮೇಲೆ ವೈರತ್ವಕ್ಕೆ ಅವಕಾಶವೆಲ್ಲಿ? ಯಾರ ಮೇಲೆ ವೈರತ್ವ? ಈ ಅಭೇದ ದರ್ಶನವೇ ಜ್ಞಾನ. ಆದರೂ ಕೂಡ ಈ ಮಾತನ್ನು ಕೇಳಿ ಹೇಳಿನ ಶಾಸ್ತ್ರ ಕೇಳಕ್ಕೆ ಬಂದಾಗ ಕೇಳಿದ ಮೇಲೆ ದಂಪತಿಗಳು ಬಂದಿದ್ರಂತ. ಒಬ್ಬನು ಶಾಸ್ತ್ರ ಮುಗಿದ ಮೇಲೆ ಆ ಯಜಮಾನ್ ನಮಸ್ಕಾರ ಮಾಡಿದಾಗ ಆತನ ಹೆಣ್ಣದ ಕೈ ಹಿಡ್ಕೊಂಡು ಹೊಂಟನಂತ. ಅರೆ ಯಾಕೆ ಕೈ ಹಿಡಿತಿದ್ದೆ, ಯಾಕೆ? ಸುಮ್ಮನೆ ಬಾ ಅನ್ನಂತ. ಆವಾಗ ಇವು ನಮಸ್ಕಾರ ಮಾಡಿ ನೋಡ್ತಾನೆ, ಹೆಣ್ತಿಲ್ಲ, ಮುಂದೆ ಎಳ್ಕೊಂಡು ಹೋಗತ್ತಾನ. ಅಲ್ಲೋ ಯಜಮಾನ, ತಡಿ ನನ್ನ ಹೆಂಡತಿ ಕೈ ಯಾಕೆ ಹಿಡ್ಕೊಂಡಿದ್ದೆ, ಸ್ವಲ್ಪ ನೋಡು ಯಾರು ಕೈ ಹಿಡಿದಿದ್ದೆ. ನನಗೆಲ್ಲ ಗೊತ್ತದ, ನಾನು ನೋಡೇ ಹಿಡ್ದು ನಂದವ. ಅವಾಗ ಇವನು ಗಾಬರಿ ಆಯಿತು. ಕೇಳಿದ, ಏನು ನೋಡಿ ಹಿಡಿದಿದ್ದಿ ಅಂದ್ರೆ, ಗುರುಗಳು ಎಷ್ಟು ತಾನೆ ಶಾಸ್ತ್ರದಾಗ ಏನು ಹೇಳ್ಯಾರ, ಎಲ್ಲವೂ ಆತ್ಮಸ್ವರೂಪ ಅಂತ. ಯಾರ ಜೊತೆ ವೈರತ್ವ ಮಾಡಬಾರ್ದು, ಯಾರಿಗೂ ದ್ವೇಷ ಮಾಡಬಾರ್ದು. ಮತ್ತೆ ಇಷ್ಟೆಲ್ಲ ಹೇಳ್ದಲ್ಲ, ಮತ್ತು ನಾನು ಯಾರ ಕೈ ಹಿಡಿದ್ರೆ ಈಗ ಆತ್ಮನ ಕೈಯನ್ನು ಹಿಡಿದಿನಿ ಅಂದ. ಗುರುಗಳು ಶಾಸ್ತ್ರನ ಹಂಗೆ ಹೇಳ್ಯಾರ, ಮತ್ತು ಇವನು ಹಂಗೆ ಕೇಳಕತ್ತಾನ. ಸತ್ಯ ಅದು, ಇವನಿಗೆ ಜ್ಞಾನ ಭದ್ರಿಲ್ಲ. ಮತ್ತೆ ಓಡಿ ಗುರುಗಳ ಹತ್ರ ಬಂದ. ಗುರುಗಳೇ ಹಿಂಗೆ ಅನಾಹುತ ಆಗ್ಯಾದ. ಏನಿಲ್ಲ ತಮ್ಮ ಚಿಂತೆ ಮಾಡಬೇಡ, ಅಲ್ಲಿ ಬೆತ್ತಾದ ನೋಡ್ತಾಗ ಅನ್ನಂತ. ಹೋಗು, ಏನು ಹೇಳೋದಿಲ್ಲ ಕೇಳೋದಿಲ್ಲ, ಹಿಂದಿನಿಂದ ಹೋಗಿ ತಲೆಗೆ ಹೊಡೆದ ಬಿಡ. ಯಾಕೆ ಹೊಡ್ತಿದ್ದೆ ಅಂತ ಕೇಳಿದಾಗ, ಇಲ್ಲಿ ಹೊಡೆದವನು ಯಾರು, ಒಡಿಸಿಕೊಂಬವನು ಯಾರು, ಯಾರಲ್ಲಿ ವೈರತ್ವ, ಯಾರ ಮೇಲೆ ವೈರತ್ವ ಮಾಡ್ತಪ್ಪ ನೀನು? ಶಾಸ್ತ್ರ ಹೇಳಿದಲ್ಲ ಎಲ್ಲ ಆತ್ಮಸ್ವರೂಪ ಅಂತ. ನೀ ಆತ್ಮನ ಹಿಡಿದಲ್ಲ, ಒಡೆದನ ಆತ್ಮ ಅಂತ ತಿಳ್ಕೊ, ಒಡಿಸಂಬದ ಆತ್ಮ. ಆ ಮಾತು ಕೇಳಿದ ತಕ್ಷಣ ಬಿಟ್ಟು ಓಡೋದ ಅಂತ ಕೇಳಿರಿ. ಅದನ್ನು ಲಕ್ಷ್ಯ ಗಿಡಬೇಕು ಸಂದರ್ಭ ಬಂದಲ್ಲಿ. ಹಿಂಗೆ ಒಂದ್ಸಲ ಏನಾಯ್ತು ಅಂದ್ರೆ, ಒಬ್ಬ ಹಾಲು ಮಾರುವಂಥ ವ್ಯಕ್ತಿ ಸಾತ್ವಿಕ ಗುಣವುಳ್ಳವನು ತನ್ನ ಊರಿನಿಂದ ಒಂದು ಮಾರ್ಗವಾಗಿ ಬೇರೆ ಹಳ್ಳಿಗೆ ಹೋಗಿ ಹಾಲು ಮಾರಿ ಬರ್ತಿದ್ದ. ಅಷ್ಟರೊಳಗೆ ಪ್ರತಿದಿನದಂತೆ ಹೋಗುವಾಗ ಅಲ್ಲಿ ಒಂದು ಹುತ್ತು ಇತ್ತು. ಆ ಹುತ್ತಿನಲ್ಲಿ ಒಂದು ಸರ್ಪ ಇತ್ತು. ಆ ದನಕಾಯ ಹುಡುಗರು ಹೋಗ್ತಿದ್ದೇವಲ್ಲ, ಅದು ಸರ್ಪ ತನ್ನಷ್ಟು ತಾನೇ ಇರುವಾಗ ಈ ಹುಡುಗರು ಆಳಿಗೊಂದು ಏಟು ಒಡೆದು ಹೋಗೋದು. ಇವರು ಬ್ಯಾಸಕ್ಕೆ ತಾಳಲಾರದೆ ಅದು ಬಹಳ ನಿಶಕ್ತವಾಗಿ ಅನ್ನ ನೀರು ಇಲ್ಲದೆ ಬಿದ್ದಲ್ಲೇ ಬಿದ್ದಿತ್ತು. ಈ ಹಾಲು ಮಾರವ ನೋಡಿದ, ಹಾವನ್ನು ನೋಡಿ ತನ್ನ ಕ್ಯಾನಿಂದ ಸ್ವಲ್ಪ ಹಾಲನ್ನು ತೆಗೆದು ಯಾವುದೋ ಇದರಲ್ಲಿ ಹಾಕಿಟ್ಟು ಹೋದವ. ಮತ್ತು ವಾಪಸ್ ಬಂದ, ಬರೋದ್ರೊಳಗೆ ಹಾಲು ಕುಡಿದಿತ್ತು. ಆವಾಗ ಅದು ಹೇಳ್ತು, ಹಾಲು ಮಾರೋನಿಗೆ ನಿನಗೆ ನನ್ನ ಅನಂತ ಧನ್ಯವಾದಗಳು, ಕೃತಜ್ಞತೆಗಳು, ನನ್ನ ರಕ್ಷಣೆ ಮಾಡಿದೆ. ಹೌದು, ನೀನು ಸರ್ಪ ಇದ್ದಿ, ಬಲಾಢ್ಯಿದ್ದಿ, ಇರಲಿ. ಈ ಪರಿಸ್ಥಿತಿ ಬಂದದ ಅಂದ ಮೇಲೆ ಹುಡುಗರು ನಿನಗೆ
ಬಡಿತಾರ ಅಂತಿದ್ರೆ ಇನ್ನು ಹುತ್ತಿನಾಗಿರು. ಯಾರಿಗೂ ನೀನು ಕಚ್ಚಲಿಕ್ಕೆ ಹೋಗಬೇಡ, ಅವರನ್ನ ಅಂಜಿಸಲಿಕ್ಕೆ ಕೂಡ ಹೋಗಬೇಡ. ನಾನು ಹಾಲು ದಿವಸ ಹಾಕ್ತೀನಿ, ಕುಡಿ, ಆರಾಮಿರು ಆಗ್ಲಂತ. ಆವತ್ತಿಂದ ವಿಚಾರ ಮಾಡಿತು. ಹುಡುಗರು ಸರ್ಪ ಬಂದಾಗ ಅದರ ಸಿಟ್ಟನ್ನು ನೋಡಿದ್ರು ಕೂಡ ಬಡದು ಹೋಗ್ತಿದ್ರು. ಈಗ ಒಬ್ಬ ದೂರದಿಂದ ಕಲ್ಲು ಹೋಗ್ತಿದ್ರು, ಸಮೀಪ ಬರ ತಾಕತ್ತಿಲ್ಲಲ್ಲ. ಈಗೇನು ಮಾಡಿದ್ರು ಹುಡುಗರು ಸಮೀಪ ಬಂದು ಹೊಡಿಯಕತ್ತಿದ್ರು. ಅದು ಸಮೀಪ ಮತ್ತಿಷ್ಟು ಅದಕ್ಕೆ ನೋವೇ ಆಯಿತು. ಇನ್ನೇನು ಕಚ್ಚಬೇಕು ಅನ್ನೋದ್ರಾಗ ಹಾಲು ಹಾಕೋ ಅನ್ನೋ ಮಾತು ನೆನಪು ಬರ್ತಿತ್ತು. ಯಾರಿಗೆ ನೀ ಕಚ್ಚಲಿಕ್ಕೆ ಹೋಗಬೇಡ, ಎಡೆಯನ್ನು ಎತ್ತಬೇಡ. ಹೀಗೆ ಆದಾಗ ಕೊನೆಗೆ ಒಂದಿನ ಹಾಲು ಮಾರೋನು ಸರ್ಪಕ್ಕೆ ಕೇಳಿದ, ಯಾಕೋ ಮೊದಲು ನಿನಗೆ ಹಾಲಿದ್ದಿಲ್ಲ, ಅನ್ನ ಇದ್ದಿಲ್ಲ, ಕ್ಷೀಣ ಆಗಿದ್ದಿ. ಈಗ ನಾ ಹಾಲು ಕೊಡ್ತೀನಿ, ಎಲ್ಲ ಕೊಡ್ತೀನಿ, ಈಗ ಮತ್ತೆಷ್ಟು ಕ್ಷೀಣ ಆಗಿ ಭಾಳ ಸರಿಗೂ ಇದ್ದಿಲ್ಲ, ಕಾರಣ ಏನಂತ ಕೇಳಿದ. ಆವಾಗ ಇಲ್ಲಪ್ಪ, ಏನಾಗಿದೆ ನಿನ್ನ ಮಾತಿನಿಂದ ಕೇಳಿ ದೂರಿಂದ ಬಡಿಗೆ ತಗೊಂಡು ಹೊಡಿತಿದ್ರು, ಕಲ್ಲು ಹೋಗ್ತಿದ್ರು, ಕೆಲವು ಬೀಳ್ತಿದ್ವು, ಕೆಲವು ಬೀಳ್ತಿದ್ದಿಲ್ಲ. ಅವಾಗ ಪರವಿದ್ದಿಲ್ಲ. ಈಗ ಸಮೀಪ ಬಂದು ಹೊಡಿತಾರ, ನಾ ಏನು ಮಾಡ್ಲ ಅಂತ ಸಮೀಪ ಬಂದು ಹೊಡಿಯಕತ್ತಾರ. ಆವಾಗ ಆ ವ್ಯಕ್ತಿ ಹೇಳ್ದ, ನೋಡು ನೀನು ಕಚ್ಚಬೇಡ ಅಂತ ಹೇಳಿದೆ, ಕಚ್ಚಬೇಡ ಅಂತ ಹೇಳಿದೆ. ಆದರೆ ಬುಷ್ ಅಂತ ಅನ್ನೋದು ಅನುಬೇಡ ಅಂತ ಎಲ್ಲೇನು ಹೇಳಿ ನೀನು ಹೇಳಿಲ್ಲಲ್ಲ. ನೀನು ಅಪಾರ್ಥ ಮಾಡ್ಕೊಂಡಿ, ಕಚ್ಚಕ್ಕೆ ಹೋಗ್ಬೇಡ. ಯಾಕಂದ್ರೆ ಎಲ್ಲವೂ ನಿನ್ನ ಸ್ವರೂಪನೇ. ಹೊಡೆದವರು ನಿನ್ನ ಸ್ವರೂಪ, ಹೊಡಿಸಿಕೊಂಡವ್ರು ನಿನ್ನ ಸ್ವರೂಪ. ಆದರೆ ಇಲ್ಲಿ ಸಮಯಕ್ಕೆ ಅನುಸಾರವಾಗಿ ವಿಚಾರ ಮಾಡು. ನಾಳೆಯಿಂದ ನೀನು ಬುಷ್ ಅಂತ ಎಡೆಯತ್ತಂತ, ಕಚ್ಚಕ್ಕೆ ಹೋಗ್ಬೇಡ, ಎಡೆ ಒಂದು ಎತ್ತು ಸಾಕಂತ. ಮರ್ದಿನ ಹುಡುಗರು ಮತ್ತೆ ಬಂದು ನೋಡು, ಆ ಯಾವಾಗ ದೂರ ಬರೋದು ನೋಡಿ ಇಲ್ಲಿ ಬುಷ್ ಅಂತಿತ್ತು. ಅವಾಗ ಹುಡುಗರು ದಿಕ್ಕಮುಖ ನೋಡಿದು, ಇಲ್ಲಿ ನಿಶಬ್ದವಾಗಿತ್ತು. ಸರ್ಪ ಒಂದು ಬಿದ್ದರೆ ಇನ್ನೊಂದು ಯಾವುದಿದ್ದಿಲ್ಲ ಅಂತ ಸೂಕ್ಷ್ಮವಾಗಿ ನೋಡಿದಾಗ ಅರ್ಧ ದೇಹ ಹುತ್ತಿನೊಳಗಿತ್ತು, ಮುಖ ಮಾತ್ರ ವರ್ಗ ಮಾಡಿ ಟಶ್ ಅಂತಿತ್ತು. ನಾವು ಆವಾಗ ಅನ್ಕೊಂಡ್ರು, ಇಲ್ಲೋ ಇದು ಬಹಳ ಜಾಗ್ರ ಆಗ್ಯದ, ನಮ್ಮನ್ನ ಕಚ್ಚೇ ಬಿಡ್ತದ, ಸತ್ತು ಹೋಗ್ತೀವಿ, ಇನ್ನೊಂದು ಸಾರಿ ಇದರ ಸಂಘ ಸಮೀಪ ಬರಬಾರ್ದು ಅಂತ ಹೆಂಗೆ ನಿಶ್ಚಯ ಮಾಡ್ಕೊಂಡಿಲ್ಲ. ಅದರಿಂದ ನಾವು ಕೂಡ ಕೆಲವು ಸಲ ವೈರತ್ವ ಅಂದ್ರೆ ಹೇಗಿರ್ಬೇಕಂದ್ರೆ ಸುಮ್ಮನೆ ಟಸ್ ಅನ್ಬೇಕಷ್ಟೆ. ಅದು ಮನಸ್ಸಿನಲ್ಲಿ ಹೇಗಿರಬೇಕು ಅಂದರೆ, ಯಾವಾಗ ನೀರಿನಲ್ಲಿ ಗೆರೆ ಹಿಡಿತೀವಲ್ಲ, ನೀರಿನ ಗೆರೆ ಹಿಡಿದು ಓಂ ನಮ ಶಿವಾಯ ಬರಿತೀವಿ, ಅದು ಕುಂದಿರ್ತದೆ. ಓಂ ಅಂತ ಬರೆದ್ರೆ ಮತ್ತೆ ಕೂಡಿ ಹೋಗ್ತದೆ. ಅದ್ರಂಗೆ ಅಷ್ಟು ಸೂಕ್ಷ್ಮವಾಗಿರ್ಬೇಕು. ಸಮಯ ಬಂದಾಗ ಸಿಟ್ಟು ಮಾಡಿದಂಗೆ ಮಾಡಬೇಕು, ವೈರಿಗಳಂಗಿರಬೇಕು. ಆದ್ರೆ ಒಳಗೆ ಎಲ್ಲರೂ ಪ್ರೇಮಿಗಳೇ. ಮಾಡ್ಲಂದ್ರೆ ಇಲ್ಲಿ ಕೆಟ್ಟ ಹೋಗ್ತದೆ ಪ್ರಪಂಚ. ಹಾವು ಸತ್ತೋದಿತ್ತಲ್ಲ, ಅದು ಪ್ರಪಂಚಕ್ಕೆ ಜ್ಞಾನಗಳು ಹೇಗಿದ್ದಂದ್ರೆ ಹಿಂಗಿದ್ರು ಅಂತ ಅರ್ಥ ಮಾಡಬೇಕು. ಕೃಷ್ಣ ರಾಮ ಇವರೆಲ್ಲ ಹೆಂಗ್ ಮಾಡಿದ್ರು ಆ ಪ್ರಕಾರ ಇಲ್ಲಿ ಶ್ರೀ ರಾಮತೀರ್ಥ ಸ್ವಾಮಿಗಳು ಸನ್ಯಾಸವನ್ನು ಸ್ವೀಕರಿಸಿದ ಮೇಲೆ ಹಿಮಾಲಯ ಪ್ರಾಂತ್ಯದಲ್ಲಿ ಒಬ್ಬರೇ ನಿವಾಸ ಮಾಡುತ್ತಿರುವಾಗ ಒಂದು ದಿವಸ ಅದರ ಪೂರ್ವಾಶ್ರಮದ ಸತೀಮಣಿಯು ಶ್ರೀಗಳ ಪಾದ ದರ್ಶನ ಇಚ್ಛೆಯಿಂದ ಬಂದಳು. ದರ್ಶನ ಆಯಿತು, ನಮಸ್ಕಾರ ಆಯಿತು. ಆಮೇಲೆ ಆ ಸತಿಮಣಿ, ಸ್ವಾಮಿ ನಾನು ಯಾವಾಗಲಾದರೂ ನಿಮ್ಮ ನೆನಪಿಗೆ ನಾ ಬರ್ತನೋ ಇಲ್ಲ ಅಂತ ಕೇಳಿದೊಡಕ್ಕೆ. ಯಾವಾಗ ನನ್ನ ನೆನಪು ಬರ್ತದಿಲ್ಲೋ ಅದು. ಸರಾಸರಿ ಹಿಂದೆ ಮುಂದೆ ನೋಡದ ಶ್ರೀಗಳವರು ಏನು ಹೇಳಿದ್ರು, ಇಲ್ಲ ಅಂದ್ಬಿಟ್ರು ನೋಡ್ರಿ.
ದಿನ ಅಲ್ಲ, ಯಾವಾಗಲಾದ್ರೂ ನೆನಪು ಬರ್ತಂದ್ರೆ ಇಲ್ಲ ಅಂದ್ರು. ಅಂದಗಳೇ ಆ ಉತ್ತರವನ್ನು ಕೇಳಿ ಆ ಸತಿಮಣಿಯು, ಅಯ್ಯೋ, ಇಷ್ಟು ದಿವಸ ನಿಮ್ಮ ಸೇವೆ ಮಾಡಿದ ನನ್ನನ್ನೇ ಮರೆತು ಬಿಟ್ಟಿರ ಎಂದು ದುಃಖಪಟ್ಟಳು. ಆಗ ಸ್ವಾಮಿಗಳು, ಸಾಧ್ವಿಮಣಿ ಕೇಳೋ, ಮರೆತದ್ದೂ ಇಲ್ಲ, ನೆನಪಿಸಿದ್ದು ಇಲ್ಲ. ನೀ ಮಾಡಿದ್ದು ಮರೆತದ್ದೂ ಇಲ್ಲ, ನಿನ್ನ ನೆನಪೂ ಇಲ್ಲ. ಯಾಕಿಲ್ರಿ? ಮತ್ತಿಟ್ಟು ಸಿಟ್ಟು ಬಂತೀಗ. ನಾ ಇಷ್ಟು ದಿವಸ ಮಾಡಿದ್ದೂ ನೆನಪಿಲ್ಲ ಅಂತಾನ. ಅದು ಮಾಡಿದಿರ್ಬೇಡ, ನಾನು ನಿನ್ನ ಹೆಂಡತಿ ಅನ್ನೋದು ಅದನ್ನೂ ಮಾಡ್ತೀನಿ ಅಂತಂತಾನ. ಇದೇನಪ್ಪ ಈ ಸ್ವಾಮಿಗಳದು ಸನ್ಯಾಸಿಗಳದು ಆಶ್ರಮದಲ್ಲಿ ಇರೋರು ಅಂತ ಅನ್ಕೊಂಡಿದ್ಲು. ಆವಾಗ ಎತ್ತಿಗಳು ಹೇಳಿದ್ರು, ಯಾಕೆ ನೆನಪಿಲ್ಲ ಅಂದರೆ ನನಗೆಂತ ನೀನು ಬೇರೆ ಇಲ್ಲ, ನನಗಿಂತ ನೀನು ಬೇರೆ ಇದ್ರೆ ನೆನಪಿರ್ತದ. ಅದಕ್ಕೆ ದ್ವೈತದಲ್ಲಿ ನೆನಪಿರ್ತದ, ಅದ್ವೈತದಲ್ಲಿ ಮರೆವಿರ್ತದ ನೋಡಿ. ನೆನಪಿಡ್ರಿ, ದ್ವೈತದಲ್ಲಿ ಭಾಳ ನೆನಪಿರ್ತಾವ, ನಮ್ಗೆ ಎಷ್ಟು ನೆನಪಿಲ್ಲ. ನಮ್ಮ ಜನ್ಮದಷ್ಟು ನೆನಪಲ್ಲ, ನಮ್ಮ ತಾತ ನಮ್ಮ ತಂದೆ ಮಾಡಿದ ಹೇಳಿದ್ದನ್ನು ಕೇಳಿ ನೆನಪಿಟ್ಕೊಂಡೇವಿ. ನಮ್ಮ ತಾತ ಮಾಡಿದ ಹೇಳಿದ್ದನ್ನು ಕೇಳಿ ನೆನಪಿಟ್ಕೊಂಡೇವಿ. ಇನ್ನು ನಮ್ಮದು ಬಿಡ್ತವ ನಾವು. ಆದರೆ ಇಲ್ಲಿ ನಿನ್ನನ್ನು ಮರೆಯಲೂಬಹುದು, ನೆನಪಿಸಲೂಬಹುದು. ನನಗಿಂತ ನೀನು ಅನ್ಯವಾಗಿದ್ದರೆ ದೇಹ ನಮಗೂ ನಿಮಗೂ ಬೇರೆ ಯಾವ ನಮ್ಮ ನೆನಪಾಗ್ತದೆ ನೋಡ್ರಿ. ನಮ್ಮ ದೇಹದ ನೆನಪು ನಿಮಗಾಗ್ಬೋದು, ನಿಮ್ಮ ದೇಹದ ನೆನಪು ನಮಗಾಗ್ಬೋದು. ಆದರೆ ನಮ್ಮ ಸ್ವರೂಪದ ನೆನಪು ಮರೆಯೋದು ನೆನೆಯೋದು ಯಾರಿಗೂ ಆಗ್ತದೇನ್ರಿ? ಅದು ಒಂದೇ ಅದಲ್ಲ. ಅಲ್ಲಿ ನೆನಪನೂ ಇಲ್ಲ, ಸ್ಮೃತಿ ಇಲ್ಲ, ವಿಸ್ಮೃತಿನೂ ಇಲ್ಲ. ಆತ್ಮ ಸ್ವರೂಪವಾದುದರಿಂದ ನೆನಪಿಸಲು ಸಂಭವಿಸೋದಿಲ್ಲ. ನೀನು ಈಗ ಕೇಳಿದಂತೆ ನನ್ನ ಕಿವಿಯೂ ಸಹ ಒಂದು ಸಾರಿ ಕೇಳಿತೆಂದು ಭಾವಿಸು. ಸ್ವಾಮಿ, ನಾನು ನಿಮಗೆ ಎಷ್ಟೋ ಉಪಕಾರವನ್ನು ಮಾಡುತ್ತೇನೆ, ಅಂಥ ನನ್ನನ್ನೇ ನೀವು ನೆನಪಿಸುತ್ತಿರುವಿರಾ ಎಂದು ಕೇಳಿದು. ಕಿವಿ ಕೇಳಿತು ನೋಡ್ರಿ. ನಾನು ಏನೆಂದು ಹೇಳಲಿ? ಆ ಕಿವಿಗನು ಹೇಳಿದೆ, ನನಗಿಂತ ಬೇರೆಯಾಗಿದ್ದರೆ ನೀನು ಸ್ಮರಿಸುವುದು, ಮರೆತದ್ದು ಹೇಳಕ್ ಬರ್ತದ್ದು, ಕೇಳಿದ್ದು ಕೇಳಲಾರ್ದು ಹೇಳಕ್ ಬರ್ತಿತ್ತು. ಹಾಗೆ ನೀನು ನಾನು ನೀನೆ ಅಂದಾಗ ಯಾರನ್ನ ಸ್ಮರಿಸುತ್ತಿ, ಯಾರನ್ನ ಕೇಳ್ತಿದ್ದಿ, ಯಾವ್ದು ಕೇಳೋದನ್ನ ಬಿಡುತ್ತೆ ಅಂತ ಹೇಳಿದಂಗೆ ಅಭೇದ ದರ್ಶನಂ ಜ್ಞಾನ. ಕೊನೆಗೇನು ಹೇಳಿದ ಅಧ್ಯಾಯದಲ್ಲಿ, ಈ ಜ್ಞಾನ ಸಿದ್ಧಿಸಿದಾಗಲೇ ನಿವೇರ್ವೈರ ಸರ್ವಭೂತೇಶು ಎಂಬ ಅಕ್ಷರ ಸಾರ್ಥಕವಾಗುತ್ತದೆ. ಅಂದರೆ ಒಂದು ದೃಷ್ಟಿಯಿಂದ ನೋಡಿದರೆ ಮೇಲಿನ 5ರಲ್ಲಿ ಮತ್ಕರ್ಮ ಕೃತ ಎಂಬುದು ಕರ್ಮಯೋಗವನ್ನು ಸೂಚಿಸಿ, ಮತ್ಪರಂ ಎಂಬುದು ಭಕ್ತಿಯೋಗದ ಸಂಕೇತಗಳು, ಸಂಘವರ್ಜಿತ ಅಂದರೆ ಸರ್ವಭೂತೇಶು ಕೂಡ ಇದು ಜ್ಞಾನಯೋಗದ ಸಂಕೇತ. ಹೀಗೆ ಮುಂದೆ ಶ್ಲೋಕದಲ್ಲಿ ಹೇಳಿದ ಜ್ಞಾತುಂ ದೃಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಎಂಬ ವಾಕ್ಯದಲ್ಲಿ ಮೊದಲು ಪರಮಾತ್ಮನ ಪರೋಕ್ಷ ಜ್ಞಾನ, ಆನಂತರ ಅಪರೋಕ್ಷ ಜ್ಞಾನ. ಬೀಗರು ಬೀಗಸನಾಗಿದ ಹಳೆಯನ್ನು ನೋಡಿ ಬಂದಾರ, ಇನ್ನೂ ಮದುವೆ ಆಗಿಲ್ಲ. ನೇರವಾಗಿ ಹಳೆಯ ಮನೆ ಒಳಗೆ ಬರ್ತಾರೆ. ಇವನೇ ಹಳೆಯ ಅಂತ ಮತ್ತೆ ಮಗಳಿಗೆ ಗೊತ್ತಾದ, ಅತ್ತೆಗೂ ಗೊತ್ತಾದ, ಮಾವಿಗೆ ಗೊತ್ತಾದ, ಭಾವನೆಗೆ ಗೊತ್ತಾದ. ಅಲ್ಲಿ ಬಂದನಂದ್ರೆ ಒಳಗೆ ಕರಿತಾರೆ, ನೀವು ಕರೆಯಂಗಿಲ್ಲ. ಯಾಕಂದ್ರೆ ಪರೋಕ್ಷ ಇನ್ನು ನಾವು. ಅದೇ ಮದುವೆ ಆದಮೇಲೆ ಅಲ್ಲಿ ಬರಾಗ ಇಲ್ಲಿ ಮನೆಗೆ ಕರಿತೀವಿ. ಇಲ್ಲಿ ನೀವು ಕರೆದಿದ್ದು ನಾವು ಮನೆಗೆ ಕೂತು ನಾವು. ಯಾಕೆ ಇವನೇ ನಮ್ಮ ಮಳೆ ಅಂತ ರೂಢ ಆಯ್ತು ನೋಡಿ ಮಗಳಿಗೆ.
ಅದಂಗ ಇಲ್ಲಿ ಪರೋಕ್ಷ ಅಪರೋಕ್ಷ ವ್ಯತ್ಯಾಸ ಇಷ್ಟೇ. ಹೀಗೆ ಅಪರೋಕ್ಷ ಜ್ಞಾನ ಅನಂತರ ಅದೇ ಆಗುವುದು. ಹೀಗೆ ಸದ್ಗುರುಗಳ ಅನುಗ್ರಹದಿಂದ 11ನೇ ಅಧ್ಯಾಯದ ಉಪನ್ಯಾಸ ಇಲ್ಲಿಗೆ ಸಮಾಪ್ತಿ. ಮಂಗಲ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಸಮಯ ಕೂಡ ಇಲ್ಲಿ ಮಂಗಲ ಆಗದ. ಆ ಕಾರಣ ನಾಳೆ ದಿನ 12ನೇ ಅಧ್ಯಾಯವನ್ನು ಆಧಾರವಾಗಿಟ್ಟುಕೊಂಡು ನಮಗೆ ಮತಿಗೆ ಒಳ್ಳೆದಷ್ಟು ನಾವು ನೀವು ವಿಚಾರ ಮಾಡೋಣ ಅನ್ನೋ ಒಂದು ಮಾತನ್ನು ಹೇಳ್ತಾ ಇಂದಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳಿ ನಾವು ನೀವು ಧನ್ಯರಾಗೋಣ ಅಂತ ಮಂಗಲವನ್ನು ಪ್ರಾರಂಭ ಮಾಡ್ರಿ. ಮಂಗಲಂ ನಿತ್ಯ ಶುಭ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯತು ಜಗದಾಚಾರ್ಯ ವರನಿಕರಕೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ವೇದಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಘನಮತವನು ಮೋದದಿಂ ಸ್ಥಾಪಿಸುತ್ತಲೇ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮಾತಿಗೂ ಮನಸ್ಸಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಡ ದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಗೋಚರಾದರ ಒಡಲು ನೀನಹುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಾಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಶಿವಜೀವರಲಿ ಭೇದ ತವೆ ಪುಡುಕಲಿಲ್ಲೆಂಬ ಸುವಿವೇಕಾಳ ಒಡಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವೆಯದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪುಷಿಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸೆಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನಾದಿಂ ಮುಸುಕಿದ ಜ್ಞಾನವನು ದೆಸೆಗಡಿಪ ಬಸವಂತ ದೇಶಿಕನಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪರಮ ನಿಜ ಗುಣ ಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಿಕಿಸುತ್ತ ಟೀಕೆ ತಾತ್ಪರ್ಯವನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ ಜಯ ಮಂಗಲಂ ನಿತ್ಯ ಶುಭ
तस्मै श्री गुरवे नमः। श्रीमद् जगद्गुरु सिद्धार्थ महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय।